ಶ್ರೀ ಮಹಾಗಣಪತಿಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಸಿರಿಗನ್ನಡ ಸುದ್ದಿವಾಹಿನಿಯ ಸದಭಿಮಾನದ ಸಹೃದಯ ವೀಕ್ಷಕ ಮಹಾಶಯರೇ, ತಮಗೆಲ್ಲರಿಗೂ ಕೂಡ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ವಿಶೇಷ ಕಾರ್ಯಕ್ರಮವನ್ನು ನೋಡೋಣ. ಹಾಗೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ಅನ್ನೋದನ್ನು ಕೂಡ ತಿಳಿಯೋಣ ಬನ್ನಿ. ವೀಕ್ಷಕರೇ, ಈ ದಿನ ತಮ್ಮ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇರುವಂಥ ತಮಗೆಲ್ಲರಿಗೂ ಕೂಡ ಹುಟ್ಟುಹಬ್ಬದ ಶುಭಾಶಯಗಳು. ಹಾಗೆ ಈ ದಿನಾಂಕದಂದು ವಿವಾಹವಾಗಿರುವಂಥ ದಂಪತಿಗಳಿಗೂ ಕೂಡ ವಿವಾಹ ವಾರ್ಷಿಕೋತ್ಸವದ ಶುಭಾಶಯಗಳನ್ನು ಹೇಳ್ತಾ ಭಗವಂತ ತಮಗೆಲ್ಲರಿಗೂ ಕೂಡ ಸಕಲ ಸನ್ಮಂಗಳಗಳನ್ನು ಕರುಣಿಸಲಿ ಅಂತ ಹೇಳಿ ಸಿರಿಗನ್ನಡ ಸುದ್ದಿವಾಹಿನಿಯ ಪರವಾಗಿ ಪ್ರಾರ್ಥಿಸುತ್ತೇನೆ. ಪ್ರೀತಿಯ ಬಂಧುಗಳೇ, ಈ ದಿನ 2024 ಜನವರಿ ತಿಂಗಳ 30ನೇ ತಾರೀಕು ಭೌಮವಾಸರ ಅಂದರೆ ಮಂಗಳವಾರ. ಈ ಮಂಗಳವಾರದ ನಿತ್ಯ ಪಂಚಾಂಗ ಫಲ ಹೇಗಿದೆ ನೋಡೋಣ ಬನ್ನಿ. ಶ್ರೀ ಶೋಭಕೃತು ನಾಮ ಸಂವತ್ಸರೆ ಉತ್ತರಾಯಣಿ ಹೇಮಂತ ಋತು ಪುಷ್ಯಮಾಸ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಈ ದಿನ ಇದೆ. ಇದು ಈ ದಿನ ಪೂರ್ತಿ ಇರುತ್ತೆ. ಹಾಗೆ ನಾಳೆ ಬೆಳಿಗ್ಗೆ 8:14 ಕೂಡ ಪಂಚಮಿ ತಿಥಿ ಇರುತ್ತೆ. ಈ ದಿನದ ನಕ್ಷತ್ರ ಉತ್ತರ ಫಲ್ಗುಣಿ ನಕ್ಷತ್ರ. ಇದು ಈ ದಿನ ರಾತ್ರಿ 7:20 ಇರಲಿದೆ. ನಂತರ ಹಸ್ತ ನಕ್ಷತ್ರ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ಬಾಳವ. ಇದು ಈ ದಿನ ಬೆಳಿಗ್ಗೆ 8:57 ಇರಲಿದೆ. ನಂತರ ಉತ್ತರ ಕರ್ಣ ಕೌಳವ ಆರಂಭ ಆಗುತ್ತೆ. ಈ ದಿನದ ಯೋಗ ಅತಿಗಂಡ ಯೋಗ. ದಿಕ್ಷೂಲೆ ಉತ್ತರ ದಿಕ್ಕು. ಈ ದಿನ ಸೂರ್ಯ ಇರುವಂಥ ರಾಶಿ ಮಕರ, ಚಂದ್ರ ಇರುವಂಥ ರಾಶಿ ಕನ್ಯಾ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಅಪರಾಹ್ನ 3:30 ಅಪರಾಹ್ನ 4:57 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 12:36 ಮಧ್ಯಾಹ್ನ 2:03 ಹಾಗೆ ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 9:42 ಬೆಳಿಗ್ಗೆ 11:09 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:20 ಬೆಳಿಗ್ಗೆ 10:03 ಹಾಗೆ ಬೆಳಿಗ್ಗೆ 11:17 ಮಧ್ಯಾಹ್ನ 12:07 ದುಷ್ಟ ಮುಹೂರ್ತ ಇರುವಂಥ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಕೆಲಸಗಳನ್ನು ಈ ದುರ್ಮುಹೂರ್ತ ಇರುವಂಥ ಸಮಯದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಬರುವಂಥ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:12 ಮಧ್ಯಾಹ್ನ 12:56 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಪ್ರಾತಃ ಕಾಲ 6:46 ಸೂರ್ಯಾಸ್ತ ಸಂಜೆ 6:18 ಹಾಗೆ ಈ ದಿನ ವಿಶೇಷವಾಗಿ ಚಂದ್ರನಿಂದ ಶುಭ ಫಲಗಳನ್ನು ಪಡ್ಕೊಳ್ಳುವಂಥ ರಾಶಿಗಳು ಅಂದರೆ ಚಂದ್ರನ ಬಲ ಇರುವಂಥ ರಾಶಿಯವರು ಅಂತ ಹೇಳಿದ್ರೆ ಮೇಷ, ಕರ್ಕಾಟಕ, ಕನ್ಯಾ, ವೃಶ್ಚಿಕ, ಧನಸ್ಸು ಮತ್ತು ಮೀನ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳನ್ನು ನೋಡುವಂಥ ಸಂದರ್ಭದಲ್ಲಿ ಮತ್ತಷ್ಟು ವಿಚಾರಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಕುಜ. ಕುಜ ಅಂತ ಹೇಳಿದ್ರೆ ಇಲ್ಲಿ ಶಕ್ತಿಗೆ ಕಾರಕನಾಗಿರುವಂಥವನು, ಅಹಂಕಾರಕ್ಕೆ ಕಾರಕ, ಸಾಹಸಕ್ಕೆ ಕಾರಕ, ಜೊತೆಗೆ ಅಧಿಕಾರಕ್ಕೂ ಕೂಡ ಕಾರಕನಾಗಿರುವಂಥವನು ಕುಜ. ಹಾಗಾಗಿನೇ ಈ ಕುಜನನ್ನು ಭೂಮಿಕಾರಕ ಅಂತ ಹೇಳಿ ಕರೆಯೋ ಹಿನ್ನೆಲೆಯಲ್ಲಿ ಈ ದಿನ ಆಸ್ತಿ ಖರೀದಿಗೆ ಅಥವಾ ಆಸ್ತಿ ಮಾರಾಟಕ್ಕೆ ಬಹಳ ಅನುಕೂಲಕರವಾಗಿರುವಂಥ ದಿನ ಇದು. ಹಾಗಾಗಿ ನಿಮ್ಮ ಯಾವುದೇ ಭೂಮಿಗೆ ಸಂಬಂಧಪಟ್ಟಂತಹ ವಿಚಾರಗಳಿರಲಿ, ತೊಂದರೆಗಳಿರಲಿ, ಲಿಟಿಗೇಷನ್ಸ್ ಇರಲಿ, ನ್ಯಾಯಾಲಯ ಪ್ರಕರಣಗಳಿರಲಿ, ಅದರಲ್ಲಿ ನಿಮ್ಮ ಪರವಾಗಿ ಫಲಿತಾಂಶ ಬರುವಂಥ ಸಾಧ್ಯತೆಗಳು ಈ ದಿನ ಹೆಚ್ಚಾಗಿರುತ್ತೆ. ಹಾಗೆ ಈ ಸಾಹಸಕ್ಕೆ ಕಾರಕನಾಗಿರುವಂಥ ಕುಜನಿಂದ ಈ ದಿನ ಕ್ರೀಡೆಯಲ್ಲಿ ಭಾಗವಹಿಸುವಂಥವ್ರಿಗೆ ಉತ್ತಮವಾದಂಥ ಅವಕಾಶಗಳಿರುತ್ತೆ. ಕ್ರೀಡಾಪಟುಗಳಿಗೆ ಈ ದಿನ ಬಹಳ ಚೆನ್ನಾಗಿದೆ. ಹಾಗೆ ಸ್ಪರ್ಧೆಗೂ ಕೂಡ ಕುಜ ಕಾರಕನಾಗಿರುವಂಥವನು.
ಹಾಗಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಬರಿತಾ ಇರುವಂಥ ವಿದ್ಯಾರ್ಥಿಗಳಿಗೂ ಕೂಡ ಈ ದಿನ ಅತ್ಯುತ್ತಮವಾದಂತಹ ದಿನ. ಏನೋ ಒಂದು ಮಾಹಿತಿ ಸಿಕ್ಕತ್ತೆ. ಹಾಗಾಗಿ ನಿಮ್ಮ ಪ್ರಯತ್ನದಲ್ಲಿ ಈ ದಿನ ಸಫಲರಾಗುವಂಥ ಎಲ್ಲ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಈ ದಿನ ಇರುವಂಥ ಗುರುಹೊರ ಏನಿದೆ, ಇದು ಕೂಡ ಎಲ್ಲ ಕೆಲಸ ಕಾರ್ಯಗಳಿಗೆ ತುಂಬ ಅನುಕೂಲಕರವಾಗಿರುವಂಥ ಒಂದು ಹೊರಾದ ಸಮಯ. ಹಾಗಾಗಿ ಗುರುಹೋರ ಇರುವಂಥ ಸಮಯ ಈ ದಿನ ಪ್ರಾತಃ ಕಾಲ 5 ಗಂಟೆ 43 ನಿಮಿಷದಿಂದ ಬೆಳಿಗ್ಗೆ 6 ಗಂಟೆ 46 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 12 ಗಂಟೆ 28 ನಿಮಿಷದಿಂದ ಮಧ್ಯಾಹ್ನ 1 ಗಂಟೆ 25 ನಿಮಿಷದವರೆಗೆ. ಹಾಗೆ ರಾತ್ರಿ 7 ಗಂಟೆ 14 ನಿಮಿಷದಿಂದ ರಾತ್ರಿ 8 ಗಂಟೆ 17 ನಿಮಿಷದವರೆಗೆ ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ಶನಿ ಹೊರ ಸ್ವಲ್ಪ ನಿಧಾನವಾಗಿ ಕೆಲಸಗಳು ಪ್ರಗತಿಯಲ್ಲಿರುವಂಥ ಒಂದು ಹೊರ ಇದು. ಏಕೆಂದರೆ ಶನಿ ಮಂದಗತಿಯಲ್ಲಿ ಚಲಿಸುವಂಥವನು. ಹಾಗಾಗಿನೇ ನಿಮ್ಮ ಪ್ರಯತ್ನಕ್ಕೆ ಅನುಗುಣವಾದಂತಹ ಸೂಕ್ತ ಸಮಯದಲ್ಲಿ ನಿಮಗೆ ಫಲಿತಾಂಶಗಳು ಸಿಕ್ಕಲ್ಲ. ಹಾಗಾಗಿನೇ ನಿಮ್ಮ ತಾಳ್ಮೆಯನ್ನು ಪರೀಕ್ಷೆ ಮಾಡುವಂಥ ಒಂದು ಹೊರ ಅಂತ ಹೇಳಿದ್ರೆ ಈ ದಿನ ಇರುವಂಥ ಶನಿ ಹೊರ. ಹಾಗಾಗಿ ಪ್ರಮುಖವಾದಂಥ ಕೆಲಸ ಕಾರ್ಯಗಳನ್ನು ಈ ದಿನ ಶನಿ ಹೊರದಲ್ಲಿ ಆರಂಭ ಮಾಡಬೇಡಿ. ಹಾಗಾಗಿ ಶನಿ ಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11 ಗಂಟೆ 31 ನಿಮಿಷದಿಂದ ಮಧ್ಯಾಹ್ನ 12 ಗಂಟೆ 28 ನಿಮಿಷದವರೆಗೆ. ಇನ್ನು ಸಂಜೆ 6 ಗಂಟೆ 12 ನಿಮಿಷದಿಂದ ರಾತ್ರಿ 7 ಗಂಟೆ 14 ನಿಮಿಷದವರೆಗೆ. ಹಾಗೆ ರಾತ್ರಿ 1 ಗಂಟೆ 31 ನಿಮಿಷದಿಂದ ರಾತ್ರಿ 2 ಗಂಟೆ 34 ನಿಮಿಷದವರೆಗೆ ಶನಿ ಹೊರ ಇರುವಂಥ ಸಮಯ. ಇದನ್ನು ನೀವು ಅವಾಯ್ಡ್ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ಇರುವಂಥ ರವಿ ಹೊರ ಬಹಳ ಚೆನ್ನಾಗಿದೆ, ಹೈಲಿ ಬೆನಿಫಿಷಿಯಲ್ ಆಗಿರುವಂಥದ್ದು. ಅದರಲ್ಲೂ ರಾಜಕಾರಣಿಗಳಿಗೆ ಈ ದಿನ ಇರುವಂಥ ರವಿ ಹೊರ ಬಹಳ ಚೆನ್ನಾಗಿದೆ. ಹಾಗಾಗಿ ನಿಮ್ಮ ಸರ್ಕಾರಿ ಕೆಲಸ ಕಾರ್ಯಗಳಲ್ಲಿ ಯಾವುದೇ ಒಂದು ಪೆಂಡಿಂಗ್ ವರ್ಕ್ ಇದ್ದರೆ, ಯಾವುದೇ ಇಲಾಖೆಗಳಲ್ಲಿ ನಿಮ್ಮ ಕೆಲಸಗಳಾಗಬೇಕಿದ್ರೂ ಕೂಡ ಈ ದಿನ ಇರುವಂಥ ರವಿ ಹೊರದಲ್ಲಿ ಪ್ರಯತ್ನ ಮಾಡಿ ಒಳ್ಳೆಯ ಫಲಿತಾಂಶ ಸಿಕ್ಕತ್ತೆ. ಹಾಗಾಗಿ ರವಿ ಹೊರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7 ಗಂಟೆ 42 ನಿಮಿಷದಿಂದ ಬೆಳಿಗ್ಗೆ 8 ಗಂಟೆ 39 ನಿಮಿಷದವರೆಗೆ. ಇನ್ನು ಮಧ್ಯಾಹ್ನ 2 ಗಂಟೆ 23 ನಿಮಿಷದಿಂದ ಮಧ್ಯಾಹ್ನ 3 ಗಂಟೆ 20 ನಿಮಿಷದವರೆಗೆ. ಹಾಗೆ ರಾತ್ರಿ 9 ಗಂಟೆ 20 ನಿಮಿಷದಿಂದ ರಾತ್ರಿ 10 ಗಂಟೆ 23 ನಿಮಿಷದವರೆಗೆ ರವಿ ಹೊರ ಇರುವಂಥ ಸಮಯ. ಇದನ್ನು ನೀವು ಅನುಸರಣೆ ಮಾಡಬಹುದು, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಇರುವಂಥ ಚಂದ್ರ ಹೊರ ಏನಿದೆ ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಬೇಕು. ಅದರಲ್ಲೂ ಈ ದ್ರವ ಪದಾರ್ಥಗಳನ್ನು ವ್ಯವಹಾರ ಮಾಡುವಂಥವ್ರು, ಅಂದರೆ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿ ದ್ರವ ಪದಾರ್ಥಗಳನ್ನು ಮಾರಾಟ ಮಾಡುವಂಥವ್ರು ಅಥವಾ ಖರೀದಿ ಮಾಡುವಂಥವರು ಕೂಡ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಈ ಚಂದ್ರ ಹೊರದಲ್ಲಿ ಆದಷ್ಟು ನಿಮ್ಮ ಈ ವ್ಯಾಪಾರವನ್ನು ಸ್ಥಗಿತಗೊಳಿಸುವಂಥದ್ದು ಬಹಳ ಉತ್ತಮ. ಹಾಗಾಗಿ ಈ ದಿನ ಚಂದ್ರ ಹೊರ ಇರುವಂಥ ಸಮಯ ಬೆಳಿಗ್ಗೆ 10 ಗಂಟೆ 34 ನಿಮಿಷದಿಂದ ಬೆಳಿಗ್ಗೆ 11 ಗಂಟೆ 31 ನಿಮಿಷದವರೆಗೆ. ಇನ್ನು ಸಂಜೆ 5 ಗಂಟೆ 14 ನಿಮಿಷದಿಂದ ಸಂಜೆ 6 ಗಂಟೆ 12 ನಿಮಿಷದವರೆಗೆ. ಹಾಗೆ ರಾತ್ರಿ 12 ಗಂಟೆ 29 ನಿಮಿಷದಿಂದ ರಾತ್ರಿ 1 ಗಂಟೆ 31 ನಿಮಿಷದವರೆಗೆ ಚಂದ್ರ ಹೊರ ಇರುವಂಥ ಸಮಯ. ಇದನ್ನು ಸ್ವಲ್ಪ ಅವಾಯ್ಡ್ ಮಾಡಿ, ಏಕೆಂದರೆ ಅನ್ಫೇವರಬಲ್ ಆಗಿರುವಂಥ ಹೊರ ಇದು. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು ಒಳ್ಳೆಯ ಸಮಯದಲ್ಲಿ ಆರಂಭ ಮಾಡಿ, ಒಳ್ಳೆಯ ಮುಹೂರ್ತ ಯಾವುದಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಳಿ. ಹಾಗಾಗಿ ನೀವು ಮಾಡುವಂಥ ಪ್ರತಿ ಕೆಲಸಗಳಲ್ಲಿ, ನಿಮ್ಮ ಪ್ರತಿ ಪ್ರಯಾಣದಲ್ಲೂ ಕೂಡ ಈ ಶುಭ ಗಳಿಗೆಯನ್ನು ಅನುಸರಣೆ ಮಾಡಿದ್ರೆ ಖಂಡಿತ ನಿಮ್ಮ ಪ್ರಯತ್ನ ಸಕ್ಸಸ್ ಆಗುತ್ತೆ. ಅದಕ್ಕಾಗಿಯೇ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂಥ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ತಾ ಇರಿ. ಇದರಲ್ಲಿ ನಿಮಗೆ ಕೆಲವು ಮಾಹಿತಿಗಳು ಸಿಕ್ಕತ್ತೆ. ಅದನ್ನು ಅನುಸರಣೆ ಮಾಡೋದ್ರಿಂದ ಖಂಡಿತ ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಹಾಗಾಗಿನೇ ಪ್ರತಿನಿತ್ಯ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರ್ಣ ಇವುಗಳನ್ನು ಕೇಳಿಸ್ಕೊಳ್ಳಿ, ಇವುಗಳನ್ನು ಅನುಸರಣೆ ಮಾಡಿಕೊಳ್ಳಿ. ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಪ್ರಯಾಣವನ್ನು ಅದಕ್ಕೆ ಅನುಗುಣವಾಗಿ ಆರಂಭ ಮಾಡಿದ್ರೆ ನಿಮ್ಮ ಪ್ರಯತ್ನ 100ಕ್ಕೆ 100ರಷ್ಟು ಯಶಸ್ಸನ್ನು ಪಡ್ಕೊಳ್ಳುತ್ತೆ. ಹಾಗಾಗಿ ಇದನ್ನೊಂದನ್ನು ನೀವು ಪ್ರತಿನಿತ್ಯ ಅನುಸರಣೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂಥ ದಿನ. ಇದು ಈ ಪುಷ್ಯ ಮಾಸದ ಕೃಷ್ಣ ಪಕ್ಷದ ಪಂಚಮಿಯ ತಿಥಿ ಇರುವಂಥ ದಿನ. ಈ ದಿನ ಶ್ರೀ ತ್ಯಾಗರಾಜರ ಆರಾಧನೆಯನ್ನು ಮಾಡುವಂಥ ಒಂದು ವಿಶೇಷ ದಿನ. ಹಾಗಾಗಿ ಸಂಗೀತ ಸಾಹಿತ್ಯ ಲೋಕದ ಸಾಮ್ರಾಟರಾದಂತಹ ತ್ಯಾಗರಾಜರ ಆರಾಧನೆ ಈ ದಿನ ನಡೆಯುವಂಥದ್ದಿದೆ. ಹಾಗಾಗಿ ಈ ಸಂಗೀತ ಪ್ರಿಯರಿಗೆ, ಹಾಗೆ ಈ ಸಂಗೀತದಲ್ಲಿ ಆಸಕ್ತಿಯನ್ನು ಹೊಂದಿರುವಂಥ ಕಲಾವಿದರಿಗೆ ಈ ದಿನ ಅತ್ಯುತ್ತಮವಾದಂತಹ ದಿನ. ಗುರುಗಳ ಸ್ಮರಣೆ ಮಾಡಿಕೊಳ್ಳುವಂಥ ಒಂದು ವಿಶೇಷ ದಿನ ಕೂಡ. ಹಾಗೆ ನಾಳೆಯ ದಿನ ಅಂದರೆ ಬುಧವಾರದ ದಿನ, ನಾಳೆಯ ದಿನ ಸರ್ವಾರ್ಥ ಸಿದ್ಧಿಯೋಗ ಇರುವಂಥ ದಿನ. ಏಕೆಂದರೆ ನಾಳೆ ಬುಧವಾರ ಹಸ್ತ ನಕ್ಷತ್ರ ಇರುತ್ತೆ. ಬುಧವಾರ ಗಣಪತಿಗೆ ತುಂಬ ಇಷ್ಟವಾಗಿರುವಂಥ ಒಂದು ವಾರ.
ಹಾಗೆ ಗಣಪತಿಯ ನಕ್ಷತ್ರ ಅಂತ ಹೇಳಿದ್ರೆ ಅದು ಹಸ್ತ ನಕ್ಷತ್ರ. ಹಾಗಾಗಿ ಇದೆರಡೂ ಕೂಡ ಬುಧವಾರವೇ ಒದಗಿ ಬಂದಿರೋದ್ರಿಂದ ನಾಳೆ ಸರ್ವಾರ್ಥ ಸಿದ್ಧಿ ಯೋಗ ಇರುತ್ತೆ. ಹಾಗಾಗಿ ನಿಮ್ಮ ಯಾವುದೇ ಒಂದು ಪ್ರಮುಖ ಕೆಲಸ ಕಾರ್ಯಗಳಿದ್ರೂ ಅದನ್ನು ಸಂಕಲ್ಪಪೂರ್ವಕವಾಗಿ ಆರಂಭ ಮಾಡುವಂಥ ಒಂದು ಪ್ರಯತ್ನವನ್ನು ಮಾಡಿ ಒಳ್ಳೆಯ ಫಲ ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಹಾಗೆ ನಮ್ಮ ವೀಕ್ಷಕ ಬಂಧುಗಳು ಕೇಳಿರುವಂಥ ಕೆಲವು ಪ್ರಶ್ನೆಗಳಿಗೆ ನಾಳೆಯ ಸಂಚಿಕೆಯಲ್ಲಿ ಉತ್ತರವನ್ನು ನೋಡೋಣ. ಈ ದಿನ ಸ್ವಲ್ಪ ಸಮಯದ ಅಭಾವ ಇದೆ, ಜೊತೆಗೆ ಕೆಲವೊಂದು ಪ್ರಶ್ನೆಗಳು ಅಪೂರ್ಣವಾಗಿ ಇರುವಂಥದ್ದು ಇದೆ. ಏಕೆಂದರೆ ಕೆಲವು ಪ್ರಶ್ನೆಗಳಲ್ಲಿ ಹುಟ್ಟಿದ ದಿನಾಂಕ ಮಾತ್ರ ಇದೆ, ಸಮಯ ಇಲ್ಲ, ಸ್ಥಳ ಇಲ್ಲ, ಹಾಗೆ ಹೆಸರುಗಳು ಕೂಡ ಇಲ್ಲ. ಹಾಗಾಗಿ ನಮ್ಮಿಂದ ಒಂದು ವಿಶೇಷವಾದಂಥ ಒಂದು ಆಗ್ರಹ ಏನಂದರೆ, ನೀವು ಪ್ರಶ್ನೆಯನ್ನು ಕೇಳುವಂಥವರು ನಿಮ್ಮ ನಿಖರವಾದಂಥ ಹುಟ್ಟಿದ ದಿನಾಂಕ, ಸಮಯ, ಸ್ಥಳ ಮತ್ತು ನಿಮ್ಮ ಹೆಸರುಗಳನ್ನು ತಿಳಿಸಿ. ಹಾಗೆ ನಿಮಗೆ ಯಾವುದೇ ರೀತಿಯ ಉತ್ತರಗಳು ಬೇಕಾಗಿದ್ದಲ್ಲಿ, ಯಾವುದೇ ಒಂದು ಮಾಹಿತಿಯ ಬಗ್ಗೆ ಸಮರ್ಪಕವಾದಂತಹ ಮಾಹಿತಿಗಳು ಬೇಕಾಗಿದ್ದಲ್ಲಿ ನೀವು ನಿಖರವಾಗಿ ನಿಮ್ಮ ಪ್ರಶ್ನೆಯನ್ನು ತಿಳಿಸಿ. ಹಾಗೆ ಸರಿತಾ ಇವರು ಬಹಳ ದಿನಗಳಿಂದ ಒಂದು ಪ್ರಶ್ನೆಯನ್ನು ಕೇಳ್ತಾ ಇದ್ದಾರೆ, ಜೋಡಿ ಲಕ್ಷ್ಮಿಯ ಬಗ್ಗೆ ಹೇಳಿ ಅಂತ ಹೇಳಿ. ಹಾಗಾಗಿ ಇಲ್ಲಿ ಪ್ರಶ್ನೆ ನಮಗೆ ಸರಿಯಾಗಿ ಅರ್ಥ ಆಗಿಲ್ಲ. ಹಾಗಾಗಿ ಸ್ವಲ್ಪ ವಿವರವಾಗಿ ತಿಳಿಸಿದ್ರೆ ಅದಕ್ಕೆ ಉತ್ತರವನ್ನು ಕೊಡುವಂಥ ಒಂದು ಪ್ರಯತ್ನವನ್ನು ಮಾಡಬಹುದು. ಇನ್ನು ಸುವರ್ಣ ಇವರಿಗೆ ಫೆಬ್ರವರಿ 14ನೇ ತಾರೀಕು ಪಾಯ ಪೂಜೆ ಮಾಡಲಿಕ್ಕೆ, ಭೂಮಿ ಪೂಜೆ ಮಾಡಲಿಕ್ಕೆ ಸಮಯ ಯಾವುದಿದೆ ಅಂತ ಹೇಳಿ ಕೇಳಿದ್ದೀರಿ. ಅದನ್ನು ನೀವು ನಾಳಿನ ಸಂಚಿಕೆಯಲ್ಲಿ ನಿರೀಕ್ಷೆ ಮಾಡಿ ಅಂತ ಹೇಳ್ತಾ, ಇನ್ನು ನಮ್ಮ ವೀಕ್ಷಕ ಬಂಧುಗಳಲ್ಲಿ ಮತ್ತೊಂದು ಮನವಿ ಏನಂತ ಹೇಳಿದ್ರೆ, ನೀವು ಪ್ರಶ್ನೆಯನ್ನು ಕೇಳ್ತೀರಿ, ಅದಕ್ಕೆ ನಮ್ಮಿಂದ ಉತ್ತರ ಸಿಕ್ಕಿದ ದಿನದಲ್ಲಿ ನಿಮ್ಮ ಕಮೆಂಟ್ ಮೂಲಕ ನಿಮ್ಮ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅನ್ನುವಂಥ ವಿಚಾರವನ್ನಾದರೂ ತಿಳಿಸಿ. ಇದು ಒಂದು ರೀತಿಯಲ್ಲಿ ಅಕ್ನಾಲೆಡ್ಜ್ಮೆಂಟ್ ಇದ್ದಾಗೆ. ಅಂದರೆ ನೀವು ನಮಗೆ ಬೇರೆ ಏನನ್ನೂ ಕೊಡದೇ ಇದ್ದರೂ ಕೂಡ ಆ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ, ಅದಕ್ಕೆ ಒಂದು ಧನ್ಯವಾದ, ಒಂದು ಥ್ಯಾಂಕ್ಸ್ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಮರಿಬೇಡಿ. ಏಕೆಂದರೆ ನೀವು ಆ ಉತ್ತರಗಳನ್ನು ಕೇಳಿಸ್ಕೊಂಡಿದ್ದೀರೋ ಅಥವಾ ಅದರಿಂದ ನಿಮಗೆ ಪ್ರಯೋಜನ ಆಗಿದೆಯೋ ಇಲ್ವೋ ಅನ್ನುವಂಥ ವಿಚಾರಗಳು ನಮಗೆ ಗೊತ್ತಾಗಲ್ಲ. ಕೆಲವರು ಬಹಳ ವಿಶೇಷವಾಗಿ ಇಂಥ ಒಂದು ಶಿಸ್ತನ್ನು ಪರಿಪಾಲನೆ ಮಾಡಿಕೊಂಡಿದ್ದಾರೆ. ಅಂದರೆ ನಾವು ಹೇಳುವಂಥ ಉತ್ತರಕ್ಕೆ ಮಾರನೆಯ ದಿನ ಕಮೆಂಟ್ ಬಾಕ್ಸಲ್ಲಿ ಉತ್ತರ ಬಂದಿದೆ, ಸಮರ್ಪಕವಾಗಿದೆ, ಧನ್ಯವಾದ ಅನ್ನುವಂಥ ವಿಚಾರಗಳನ್ನು ತಿಳಿಸ್ತಾರೆ. ಹಾಗಾಗಿ ತಾವು ಪ್ರತಿಯೊಬ್ಬರೂ ಕೂಡ ಪ್ರಶ್ನೆಗೆ ಉತ್ತರ ಸಿಕ್ಕಿದಂಥವರು ಕಮೆಂಟ್ ಮೂಲಕ ಈ ಒಂದು ಸ್ವೀಕೃತಿಯ ಬಗ್ಗೆ ನಮಗೆ ಈ ಮಾಹಿತಿಯನ್ನು ನೀಡಿ ಅಂತ ಹೇಳಿ ಕೇಳ್ಕೊಳ್ತಾ, ಇನ್ನು ಈ ವಾಸ್ತು ಟಿಪ್ಸ್ ಬಗ್ಗೆ ಕೆಲವರು ಆಗಾಗ್ಗೆ ಪ್ರಶ್ನೆಯನ್ನು ಕೇಳ್ತಾ ಇರ್ತಾರೆ. ಅಂದರೆ ಮನೆಯಲ್ಲಿ ಒಂದು ನೆಮ್ಮದಿ ಇರಬೇಕು, ಸುಖ ಶಾಂತಿ ಇರಬೇಕು ಅಂತ ಹೇಳಿದ್ರೆ ಅದರಲ್ಲಿ ಕೆಲವೊಂದು ಬಹಳ ಪ್ರಮುಖವಾಗಿ ವಿಚಾರಗಳನ್ನು ನೀವು ಅನುಸರಣೆ ಮಾಡಬೇಕು. ಅದೇನಂತ ಹೇಳಿದ್ರೆ, ಇಲ್ಲಿ ಮನೆಯಲ್ಲಿ ಕೆಲವು ಬೇಡದ ವಸ್ತುಗಳು ಇರುತ್ತೆ. ಕಸ ಇರ್ಬೋದು ಅಥವಾ ಅರ್ಧಂಬರ್ಧ ಬಳಸಿರುವಂಥ ವಸ್ತುಗಳಿರ್ಬೋದು. ಇದೆಲ್ಲವೂ ಕೂಡ ಋಣಾತ್ಮಕ ಶಕ್ತಿಯ ಸಂಕೇತವಾಗಿ ಇರುವಂಥದ್ದು. ಹಾಗಾಗಿ ಇಡೀ ಮನೆ ಅಶಿಸ್ತಿನಿಂದ ಕೂಡಿರುವಂಥ ಸಂದರ್ಭಗಳು ಇರುತ್ತೆ. ಹಾಗಾಗಿನೇ ಒಂದು ರೂಮಿನಲ್ಲಿ ಹಳೆಯ ಪೇಪರ್ ಇರ್ಬೋದು, ಹಳೆಯ ವಸ್ತುಗಳಿರ್ಬೋದು, ಪ್ಲಾಸ್ಟಿಕ್ ಚೀಲಗಳಿರ್ಬೋದು ಅಥವಾ ಬೇಡದ ವಸ್ತುಗಳನ್ನೇ ತುಂಬಿಸಿಟ್ಟಿರ್ತಾರೆ. ಇದು ಅನಿಷ್ಟ, ಜೊತೆಗೆ ಆ ಮನೆಗೆ ನಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುವಂಥದ್ದು. ಹಾಗಾಗಿ ನೀವು ಮಾಡುವಂಥ ಕೆಲಸ ಕಾರ್ಯಗಳು ಕೈಗೂಡ್ತಾ ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಯಲ್ಲಿ ಇರುವಂಥ ಈ ಬೇಡದ ವಸ್ತುಗಳನ್ನು ಹೊರ ಹಾಕಬೇಕು, ವಿಲೆ ಮಾಡಬೇಕು. ಹಾಗಾಗಿ ಯಾವುದೇ ವಸ್ತು 6 ತಿಂಗಳುಗಳಿಗಿಂತ ಹೆಚ್ಚು ಕಾಲ ಬಳಕೆಗೆ ಬರಲಿಲ್ಲ ಅಂತ ಹೇಳಿದ್ರೆ ಅದನ್ನು ಮನೆಯಿಂದ ಹೊರಗೆ ಹಾಕಿ. ಅಂದರೆ ಕೆಲವು ವಸ್ತುಗಳನ್ನು ಇಟ್ಟಿದ್ದ ಜಾಗದಲ್ಲೇ ವರ್ಷಾಂತರದವರೆಗೆ ಅಲ್ಲೇ ಇರುತ್ತೆ. ಹಾಗಾಗಿ 6 ತಿಂಗಳ ಒಳಗೆ ಅದನ್ನು ಬಳಸಲಿಕ್ಕೆ ನಿಮಗೆ ಸಾಧ್ಯ ಆಗಲಿಲ್ಲ ಅಂದರೆ ಆ ವಸ್ತು ನಿಮಗೆ ಅನುಪಯುಕ್ತ ಅಂತ ಹೇಳಿ ಭಾವಿಸ್ಕೊಂಡು ಅದನ್ನು ಮನೆಯಿಂದ ಹೊರಗೆ ಹಾಕ್ಬಿಡಿ. ಇಲ್ಲ ಅಂತ ಹೇಳಿದ್ರೆ ಮನೆಯಲ್ಲಿ ಅನಾರೋಗ್ಯ ಸಮಸ್ಯೆಗಳು ಉಂಟಾಗ್ತಾ ಇರುತ್ತೆ, ಮನಸ್ಸಿಗೆ ಕಿರಿಕಿರಿಗಳು ಕೂಡ ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಇಂಥ ಹಳೆಯ ವಸ್ತುಗಳನ್ನು ಮೊದಲು ತೆಗೆಯುವಂಥ ಒಂದು ಕೆಲಸವನ್ನು ಈ ದಿನವೇ ಮಾಡಿ. ಇನ್ನು ಕೆಲವರು ಮನೆಗಳನ್ನು ಕಟ್ಟುವಂಥ ಸಂದರ್ಭದಲ್ಲಿ ಆಯವನ್ನು ಸರಿಯಾಗಿ ನೋಡಿರಲ್ಲ. ಹಾಗಾಗಿನೇ ಇಲ್ಲಿ ಮನೆ ಕಟ್ಟುವಂಥವರು ಆಯದ ಬಗ್ಗೆ ಮೊದಲು ತಿಳ್ಕೊಳ್ಬೇಕು. ಅದು ಧ್ವಜಾಯದಲ್ಲಿದೆಯಾ, ಸಿಂಹಾಯದಲ್ಲಿದೆಯಾ, ಕಾಕಾಯದಲ್ಲಿದೆಯಾ, ವೃಷಭಾಯದಲ್ಲಿದೆಯಾ, ಹೀಗೆ ಬೇರೆ ಬೇರೆ ಆಯಗಳಿದೆ. ಹಾಗಾಗಿ ಇಲ್ಲಿ ಆಯವನ್ನು ನೋಡಿಕೊಂಡು ಮನೆಯನ್ನು ಕಟ್ಟಬೇಕು ಅನ್ನುವಂಥದ್ದು. ಅದರಲ್ಲೂ ಏನಾದರೂ ಶ್ವಾನಾಯದ ಮನೆ ಅನ್ನುವಂಥದ್ದು ಏನಾದರೂ ಇದ್ದರೆ ಆ ಮನೆಯಲ್ಲಿ ದಟ್ಟ ದಾರಿದ್ರ್ಯ ತುಂಬಿರುತ್ತೆ. ಹಾಗಾಗಿ ಈ ಶ್ವಾನಾಯದಲ್ಲಿ ಯಾರು ಮನೆಯನ್ನು ನಿರ್ಮಾಣ ಮಾಡ್ತಾರೆ ಆ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಕಲಹಗಳು ಉಂಟಾಗ್ತಾ ಇರುತ್ತೆ, ಸದಾ ಜಗಳ ಕಚ್ಚಾಟ ಅನ್ನುವಂಥದ್ದು ಇರುತ್ತೆ, ಅಗ್ನಿಭಯ ಯಾವಾಗಲೂ ಕಾಡುತ್ತೆ ಅವರನ್ನು.
ಇನ್ನು ಬೆಂಕಿ ಹಚ್ಚಿಕೊಂಡು ಆತ್ಮಹತ್ಯೆ ಮಾಡಿಕೊಳ್ಳುವಂಥ ಸಂದರ್ಭಗಳು ಬರಬಹುದು. ಕೆಲವರಿಗೆ ದೇಹಾಲಸ್ಯ ಉಂಟಾಗುವಂಥದ್ದು, ತುಂಬ ದಾರಿದ್ರ್ಯತೆ, ಬಡತನ ಅನ್ನುವಂಥದ್ದು ಕಿತ್ತು ತಿನ್ನತ್ತೆ ಆ ಮನೆಯಲ್ಲಿ. ಹಾಗಾಗಿನೇ ಅಂಥ ಮನೆಗಳನ್ನು ಕೆಲವರು ಬಹಳ ಬೇಗ ಮಾರಿಕೊಳ್ಳುವಂಥ ಪರಿಸ್ಥಿತಿಗಳು ಕೂಡ ಬರುತ್ತೆ. ಕೆಲವರಿಗೆ ಜೀವ ಭಯ ಇರ್ಬೋದು, ಸದಾಕಾಲ ನನ್ನನ್ನು ಯಾರೋ ಕೊಲ್ತಾರೆ, ಏನೋ ಒಂದು ಕೆಟ್ಟದ್ದಾಗತ್ತೆ ಅನ್ನುವಂಥ ಒಂದು ಕಲ್ಪನೆ, ಆ ಒಂದು ಭಯ ಸದಾಕಾಲ ಅವ್ರಿಗೆ ಇರುತ್ತೆ. ಹಾಗಾಗಿನೇ ಆ ಮನೆಯ ಆಯದ ಬಗ್ಗೆ ಗಮನ ಹರಿಸಿ ಆದಷ್ಟು ಈ ಶ್ವಾನಾಯದ ಮನೆಯಲ್ಲಿ ವಾಸ ಮಾಡುವಂಥದ್ದನ್ನು ತಪ್ಪಿಸ್ಕೊಳ್ಳಿ. ಹಾಗೆ ಈ ನೈಋತ್ಯ ಮೂಲೆ ಎತ್ತರ ಇರಬೇಕು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಹಾಗಾಗಿ ಮನೆಯ ಒಂದು ಆಯವರ್ಗವನ್ನು ನೋಡಿದಾಗ ನೈಋತ್ಯ ಮೂಲೆ ಇತರ ಯಾವುದೇ ಭಾಗಗಳಿಗಿಂತ ಹೆಚ್ಚು ಎತ್ತರದಲ್ಲಿ ಇರುವಂಥದ್ದು ಬಹಳ ಸೂಕ್ತ. ಹಾಗೆ ಮನೆಯ ಸುತ್ತಲೂ ಕಟ್ಟುವಂಥ ಒಂದು ಕಾಂಪೌಂಡ್ ಗೋಡೆ ಏನಿದೆ ಅದು ಕೂಡ ನೈಋತ್ಯ ಭಾಗದ ಈ ಕಾಂಪೌಂಡ್ ಗೋಡೆ ಎಲ್ಲ ದಿಕ್ಕಿಗಿಂತಲೂ ಕೂಡ ಸ್ವಲ್ಪ ಹೆಚ್ಚು ಎತ್ತರವನ್ನು ಇಟ್ಕೊಳ್ಬೇಕು. ಹಾಗಾಗಿ ಈ ನೈಋತ್ಯ ಮೂಲೆ ಎತ್ತರವಾಗಿದ್ದರೆ ಅಲ್ಲಿ ವಿಷಮತೆಗಳನ್ನು ತಂದೊಡ್ಡುವಂತಹ ಸ್ಪಂದನಗಳೇನಿದೆ ಅದನ್ನು ತಡೆದು ಒಳ್ಳೆಯ ಪರಿಣಾಮವನ್ನು ಅದು ನೀಡುತ್ತೆ. ಹಾಗಾಗಿನೇ ಮನೆಯ ಜನರ ಒಳ್ಳೆಯ ಭವಿಷ್ಯಕ್ಕಾಗಿ ಇದು ಸಕಾರಾತ್ಮಕವಾಗಿರುತ್ತೆ ಈ ನೈಋತ್ಯ ಮೂಲೆ ಸ್ವಲ್ಪ ಎತ್ತರ ಇದ್ದರೆ. ಇನ್ನು ತಮಗೆ ಗೊತ್ತಿದೆ, ವಾಸ್ತು ಪ್ರಕಾರ ಅಡಿಗೆ ಮನೆ ಆಗ್ನೇಯದಲ್ಲಿ ಇಡಲೇಬೇಕು. ಕೆಲವರು ಈಶಾನ್ಯದಲ್ಲಿ ಇಟ್ಟಿದ್ರೆ ಅಲ್ಲಿ ತುಂಬ ತೊಂದರೆ ಆಗುತ್ತೆ, ಆ ಮನೆಯಲ್ಲಿ ವಾಸ ಮಾಡುವಂಥವ್ರಿಗೆ ಸುಖ ಶಾಂತಿ ಇಲ್ಲದಂತಾಗುತ್ತೆ. ಹಾಗಾಗಿ ಈ ಅಡಿಗೆ ಮನೆ ಅನ್ನುವಂಥದ್ದನ್ನು ಬಹಳ ವಿಶೇಷವಾದಂತಹ ದಿಕ್ಕಿನಲ್ಲೇ ಇಡಬೇಕಾಗತ್ತೆ. ಇನ್ನು ನೈಋತ್ಯದಲ್ಲಿ ಅಡಿಗೆ ಮನೆ ಇದ್ದರೆ ನಷ್ಟ ಉಂಟಾಗುತ್ತೆ. ವಾಯುವ್ಯ ಮೂಲೆಯಲ್ಲಿ ಏನಾದರೂ ಇದ್ದರೆ ಈ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ಮನಸ್ತಾಪಗಳು ಬರುವಂಥದ್ದು ಇದೆ. ಹಾಗೆ ಆದಾಯಕ್ಕಿಂತ ಖರ್ಚುಗಳು ಕೂಡ ಹೆಚ್ಚಾಗುವಂಥದ್ದು ಇರುತ್ತೆ. ಹಾಗಾಗಿ ಬಂಧುಗಳೇ, ಇವೆಲ್ಲವನ್ನ ನೀವು ಗಮನಿಸಿ ನಿಮ್ಮ ಮನೆಯ ವಾಸ್ತುವನ್ನು ಸರಿಪಡಿಸ್ಕೊಳ್ಳಿ. ಹಾಗಾಗಿ ಮನೆಯಲ್ಲಿ ಶಾಂತಿ, ನೆಮ್ಮದಿ, ಆರೋಗ್ಯಪೂರ್ಣವಾದಂಥ ಬದುಕು ಬೇಕು ಅಂತ ಹೇಳಿದ್ರೆ ನಾವು ವಾಸ ಮಾಡುವಂಥ ಮನೆಯ ವಾಸ್ತು ಕೂಡ ಬಹಳ ಮುಖ್ಯವಾಗುತ್ತೆ. ಹಿಂದೆ ಇದಕ್ಕೆ ತುಂಬ ಮಹತ್ವವನ್ನು ಕೊಡ್ತಾ ಇದ್ರು, ಆದ್ರಿಂದಲೇ ಅವರ ಬದುಕು ಸ್ವಚ್ಛಂದವಾಗಿತ್ತು. ಅಂಥ ಪ್ರಯತ್ನವನ್ನು ನಾವು ಕೂಡ ಮಾಡೋಣ, ಒಳ್ಳೆಯ ದಿನಗಳನ್ನು ಕಾಣೋಣ. ತಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ. ಪ್ರೀತಿಯ ಬಂಧುಗಳೇ, ಈ ದಿನದ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಕೂಡ ಸ್ವಾಗತವನ್ನು ಹೇಳ್ತಾ, ಈ ದಿನ ನಾವು ಯಾವ ಯಾವ ದಿನಾಂಕಗಳಲ್ಲಿ ಹುಟ್ಟಿದ್ರೆ ಯಾವ ರೀತಿಯ ಫಲಾಫಲಗಳಿರುತ್ತೆ ಅನ್ನುವಂಥ ವಿಚಾರಗಳನ್ನು ನೋಡ್ತಾ ಇದ್ವಿ. ಅದರ ಮುಂದುವರೆದ ಭಾಗವನ್ನು ನೋಡೋಣ. ಅದರಲ್ಲೂ ಈ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಮತ್ತು 30ನೇ ತಾರೀಕು ಈ ದಿನಾಂಕಗಳಂದು ಹುಟ್ಟಿದಂಥವ್ರಿಗೆ ಗುರು ಅಧಿಪತಿಯಾಗಿರ್ತಾನೆ. ಹಾಗಾಗಿ ಈ 3 ಅನ್ನುವಂಥದ್ದು ಗುರುವಿನ ಸಂಖ್ಯೆ. ಹಾಗಾಗಿ ಈ ಬೃಹಸ್ಪತಿಯನ್ನ ಅನುಸರಣೆ ಮಾಡುವಂಥದ್ದು ಈ ದಿನಾಂಕಗಳಲ್ಲಿ ಹುಟ್ಟಿದಂಥವ್ರು ಮಾಡಬೇಕಾಗಿರುವಂಥದ್ದು. ಹಾಗಾಗಿನೇ ಈ ಗುರುವಿನ ಆಡಳಿತಕ್ಕೆ ಒಳಪಟ್ಟಿರುವಂಥ ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರು ವಿಶೇಷವಾದಂತಹ ಫಲಗಳನ್ನು ಪಡ್ಕೊಳ್ಳುವಂಥವ್ರು. ಯಾಕೆಂದ್ರೆ ಸೌರಮಂಡಲದಲ್ಲಿ ಅತಿ ದೊಡ್ಡ ಗ್ರಹ ಅಂತ ಹೇಳಿದ್ರೆ ಗುರು. ಗುರು ಅಂತ ಹೇಳಿದ್ರೆ ಕತ್ತಲೆಯನ್ನ ದೂರ ಮಾಡುವಂಥವನು, ಜ್ಞಾನವನ್ನ ಕೊಡುವಂಥವನು. ಹಾಗಾಗಿ ಒಬ್ಬರನ್ನ ಕೈ ಹಿಡಿದು ಮುನ್ನಡೆಸಿ ಮಾರ್ಗದರ್ಶನ ಮಾಡುವಂಥ ಗುರುಸ್ಥಾನ ಅಂತ ಹೇಳಿದ್ರೆ ಅದು ಅಂತಿಂತಹ ಸ್ಥಾನ ಅಲ್ಲ. ಹಾಗಾಗಿ ಈ ದಿನಾಂಕದಂದು ಯಾರು ಜನಿಸಿರ್ತಾರೆ ಅಂದರೆ ಈ 3 ಸಂಖ್ಯೆಯನ್ನು ಆಧರಿಸಿ ಜನಿಸಿದಂಥವರಿದ್ದಾರಲ್ಲ, ಇವರು ಬಹಳ ಪರಿಪೂರ್ಣವಾದಂಥ ವ್ಯಕ್ತಿತ್ವವನ್ನು ಉಳ್ಳಂಥವ್ರು. ಹಾಗಾಗಿ 4 ಜನರಿಗೆ ಉಪದೇಶ ಮಾಡುವಂತಹ ಸ್ಥಾನದಲ್ಲಿರ್ತಾರೆ. ಅಂದರೆ ಕೆಲವರಿಗೆ ಬುದ್ಧಿಮಾತನ್ನು ಹೇಳುವಂಥದ್ದು, ಕೆಲವರನ್ನ ಮುನ್ನಡೆಸುವಂಥದ್ದು, ಹಾಗೆ ಯಾವುದೇ ಕೆಲಸ ಕಾರ್ಯಗಳಿದ್ರೂ ಕೂಡ ಅಲ್ಲಿ ಒಂದು ಮಾರ್ಗದರ್ಶನ, ಸಲಹೆಯನ್ನು ನೀಡುವಂಥ ಸ್ಥಾನದಲ್ಲಿ ಇರುವಂಥವರು ಇವರು. ಹಾಗೆ ಈ ದಿನಾಂಕದಂದು ಜನಿಸಿದಂಥವರು ಸೌಮ್ಯವಾಗಿ ಇರ್ತಾರೆ, ಸುಂದರವಾಗಿ ಇರ್ತಾರೆ, ತುಂಬ ಆಕರ್ಷಕವಾಗಿ ಕಾಣಿಸ್ಕೊಳ್ತಾರೆ. ಹಾಗಾಗಿ ಇವರ ಮುಖಭಾವ ಏನಿದೆ ಅದು ಎಲ್ಲರನ್ನ ಆಕರ್ಷಿಸುತ್ತೆ. ಈ ಗುರು ಅಂತ ಹೇಳಿದ್ರೆ ತುಂಬ ತೇಜಸ್ಸನ್ನು ಹೊಂದಿರುವಂಥವ್ರು. ಹಾಗಾಗಿನೇ ಅವರ ಮುಖದಲ್ಲಿ ಒಂದು ತೇಜಸ್ಸಿರುತ್ತೆ, ಒಂದು ಆಕರ್ಷಣೆ ಅಲ್ಲಿರುತ್ತೆ. ಹಾಗೆ ಇವರ ಕಣ್ಣುಗಳು ಬಹಳ ಮಧುರವಾದಂತಹ ನೋಟವನ್ನು ಬೀರುತ್ತೆ. ಕಣ್ಣುಗಳೇ ಇವರಿಗೆ ಪ್ರಧಾನವಾದಂತಹ ಅಂಗ. ಹಾಗಾಗಿ ಇಡೀ ಶರೀರದಲ್ಲಿ ತುಂಬ ಆಕರ್ಷಣೀಯವಾಗಿರುವಂತಹ ಅಂಗ ಅಂತ ಹೇಳಿದ್ರೆ ಅದು ಕಣ್ಣುಗಳು. ಹಾಗಾಗಿ ಈ ದಿನಾಂಕದಂದು ಜನಿಸಿದಂಥವರ ಕಣ್ಣುಗಳು ಬಹಳ ವಿಶೇಷವಾಗಿ ಶಾರ್ಪ್ ಆಗಿರುತ್ತೆ, ನೋಟ ಬಹಳ ಮಧುರವಾಗಿರುತ್ತೆ. ಹಾಗೆ ಸದಾ ನಗುಮುಖದಿಂದ ಇರುವಂಥವ್ರು ಇವರು. ಹಲ್ಲುಗಳ ಜೋಡಣೆ ಸುಂದರವಾಗಿರುತ್ತೆ. ಅದರಲ್ಲೂ ಈ ದಾಳಿಂಬೆಯ ಬೀಜಗಳನ್ನು ಜೋಡಿಸಿದಂಥ ಹಲ್ಲುಗಳು ಇವರಿಗೆ ಇರುತ್ತೆ. ಇನ್ನು ಇವರ ತೊಡೆಗಳು ತುಂಬ ಬಲಿಷ್ಠವಾಗಿರುತ್ತೆ. ಹಾಗೆ ಸಾಮಾನ್ಯವಾಗಿ ದೃಢಕಾಯರಾಗಿ ಇರ್ತಾರೆ ಇವರು. ಇನ್ನು ಸ್ವಂತ ದುಡಿಮೆಯಿಂದ ಇವರು ಮೇಲೆ ಬರುವಂಥವ್ರು. ಹಾಗಾಗಿ ಯಾರದ್ದೋ ಒಂದು ಮುಲಾಜಿಗೆ ಒಳಗಾಗುವಂಥವರಲ್ಲ.
ಹಾಗಾಗಿ ತಮ್ಮ ಜೀವನ ನಿರ್ವಹಣೆಗೆ ಸ್ವತಂತ್ರವಾಗಿ ಸ್ವಇಚ್ಛೆಯಿಂದ ಸ್ವಬುದ್ಧಿಯಿಂದ ಇವರು ನಡ್ಕೊಳ್ಳುವಂಥವ್ರು. ಹಾಗೆ ವಿದ್ಯಾವಂತರಾಗಿರ್ತಾರೆ, ಬುದ್ಧಿವಂತರಾಗಿರ್ತಾರೆ. ಸಹಾಯ ಮಾಡಿದಂಥವ್ರಿಗೆ ಇವರು ಯಾವತ್ತೂ ಕೂಡ ಋಣಿಯಾಗಿರ್ತಾರೆ. ಕೃತಜ್ಞತಾಪೂರ್ವಕವಾಗಿ ಅವರ ಒಂದು ಸಹಾಯವನ್ನು ಸದಾಕಾಲ ಸ್ಮರಿಸ್ಕೊಳ್ತಾ ಇರ್ತಾರೆ. ಹಾಗೆ ಯಾರು ಸಹಾಯ ಮಾಡಿದ್ದಾರೋ ಅಂಥವರಿಗೆ ಪ್ರತಿಯಾಗಿ ಇವರು ಕೂಡ ಏನನ್ನಾದರೂ ಮಾಡುವಂಥವ್ರು. ಕನಿಷ್ಠ ಪಕ್ಷ ಸಹಾಯ ಪಡೆದಂಥವ್ರಿಗೆ ಒಂದು ಕೃತಜ್ಞತೆಯನ್ನಾದರೂ ಹೇಳ್ತಾರೆ, ಒಂದು ಅಕ್ನಾಲೆಡ್ಜ್ಮೆಂಟ್ ಹೇಳ್ತಾರೆ. ಹಾಗೆ ಸಹಾಯ ಪಡ್ಕೊಳ್ಳೋದ್ರಲ್ಲೂ ಹಾಗೆ ಸಹಾಯ ಮಾಡೋದ್ರಲ್ಲೂ ಇವರು ನಿಸ್ಸೀಮರಾಗಿರ್ತಾರೆ. ಹಾಗಾಗಿನೇ ಇವರು ಎಲ್ಲಿಗೆ ಹೋಗಲಿ ಗೌರವ ಸಂಪಾದನೆ ಮಾಡಿಕೊಳ್ಳುವಂಥವ್ರು. ಇವರ ಸ್ಥಾನಕ್ಕೆ, ಇವರ ಒಂದು ಭಾವಕ್ಕೆ ವಿಶೇಷವಾದಂಥ ಸ್ಥಾನಮಾನಗಳು ಸಿಕ್ಕತ್ತೆ. ಹಾಗೆ ಇವರಿಗೆ ದೈವಿಕ ಭಕ್ತಿ ಹೆಚ್ಚಾಗಿರುವಂಥದ್ದು. ಭಗವಂತ, ದಾನ, ಧರ್ಮ, ಧಾರ್ಮಿಕ ವಿಚಾರಗಳು, ಆಧ್ಯಾತ್ಮಿಕ ವಿಚಾರಗಳು ಇವರಿಗೆ ತುಂಬ ಇಷ್ಟವಾಗುತ್ತೆ. ಹಾಗೆ ಇವರು ಧರ್ಮಕ್ಕೆ ಹೆಚ್ಚು ಬೆಲೆ ಕೊಡುವಂಥವ್ರು. ಧರ್ಮದ ಮಾರ್ಗವನ್ನು ಬಿಟ್ಟು ಸಾಮಾನ್ಯವಾಗಿ ಇವರು ಆಚೆ ಹೋಗಲ್ಲ. ಆದರೆ ಒತ್ತಾಯಕ್ಕೆ ಮಣಿದೋ ಅಲ್ಲಿ ಯಾವುದು ಧರ್ಮ ಅಧರ್ಮ ಅಂತ ಹೇಳಿ ಅವರಿಗೆ ಒಂದು ಅರಿವನ್ನು ಉಂಟು ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡ್ತಾ ಇರ್ತಾರೆ. ಒಟ್ಟಾರೆ ನ್ಯಾಯ, ನೀತಿ, ಧರ್ಮಗಳು ಇವರಲ್ಲಿ ಮನೆ ಮಾಡಿಕೊಂಡಿರುತ್ತೆ. ಹಾಗೆ ಯಾವುದೇ ಕೆಲಸವನ್ನು ಮಾಡಿದ್ರೂ ಕೂಡ ಇವರು ತುಂಬ ಜವಾಬ್ದಾರಿಯಿಂದ ಮಾಡುವಂಥವ್ರು. ಹಾಗಾಗಿ ಜವಾಬ್ದಾರಿ ಬಂತು ಅಂತ ಹೇಳಿ ಅಲ್ಲಿಂದ ಪಲಾಯನ ಮಾಡಲ್ಲ, ಅದನ್ನು ನಿಂತು ಎದುರಿಸುವಂಥ ಒಂದು ಧೈರ್ಯ ಇರುತ್ತೆ. ಅಂಥ ಒಂದು ಕಲೆಗಾರಿಕೆ ಇವರಲ್ಲಿರುತ್ತೆ. ಹಾಗೆ ಹಿರಿಯರ ಮಾತಿಗೆ ಹೆಚ್ಚು ಬೆಲೆಯನ್ನು ಕೊಡುವಂಥವ್ರು. ಇನ್ನು ಮನೆಯಲ್ಲಿರುವಂಥ ಹಿರಿಯರಾಗಲಿ, ತಂದೆ ತಾಯಿಯಂದ್ರಾಗಲಿ ಅವರ ಒಂದು ಸಲಹೆ, ಮಾರ್ಗದರ್ಶನವನ್ನು ಸಂದರ್ಭ ಬಂದಾಗಲೆಲ್ಲ ಅವರು ಪಡ್ಕೊಳ್ತಾ ಇರ್ತಾರೆ. ಹಾಗೆ ಬೇರೆಯವರಿಗೆ ಸಂಬಂಧಪಟ್ಟಂಥ ವಿಚಾರಗಳನ್ನು ರಹಸ್ಯವಾಗಿ ಇಟ್ಕೊಳ್ತಾರೆ. ಅಂದರೆ ಇವರು ಮೂರನೆಯವರ ಬಗ್ಗೆ ಹೆಚ್ಚು ಮಾತಾಡಲ್ಲ. ಒಂದು ವೇಳೆ ಅವರ ಬಗ್ಗೆ ಮಾಹಿತಿಗಳು ಸಿಕ್ಕಿದ್ರೂ ಕೂಡ ಅದನ್ನು ಗೌಪ್ಯವಾಗಿ ಇಟ್ಕೊಳ್ತಾರೆ. ಸಿಕ್ಕಾಪಟ್ಟೆ ಮಾತಾಡುವಂಥದ್ದು, ಕಾಲಹರಣ ಮಾಡುವಂಥದ್ದು, ಕಾಡು ಹರಟೆ ಹೊಡೆಯುವಂಥದ್ದು ಇವರಿಗೆ ಸೇರಲ್ಲ. ಮತ್ತು ಈ ರಹಸ್ಯ ವಿಚಾರಗಳನ್ನು ಇವರು ತಮ್ಮೊಳಗೆ ಇಟ್ಕೊಳ್ಳುವಂಥವ್ರು. ಯಾರಿಗೂ ಕೂಡ ಅದನ್ನು ಶೇರ್ ಮಾಡಲ್ಲ. ಹಾಗೆ ದೈಹಿಕವಾಗಿ ಎಷ್ಟೇ ಶ್ರಮದ ಕೆಲಸ ಆದರೂ ಕೂಡ ಆ ಕೆಲಸವನ್ನು ಕೊನೆಯವರೆಗೂ ಕೂಡ ಹಿಡಿದು ಮಾಡುವಂಥ ಒಂದು ಹಠದ ಸ್ವಭಾವ ಇವರಿಗಿರುತ್ತೆ. ಪಟ್ಟು ಬಿಡದ ಒಂದು ಸ್ವಭಾವ ಇವರದ್ದು. ಹಾಗೆ ಇವರು ಕೆಲಸವನ್ನು ಮಾಡಿ ಮುಗಿಸುವಂತಹ ಸಂದರ್ಭದಲ್ಲಿ ಶಿಸ್ತಿಗೆ ಹೆಚ್ಚು ಮಹತ್ವವನ್ನು ಕೊಡ್ತಾರೆ. ಅಡ್ಡಾದಿಡ್ಡಿ ಕೆಲಸಗಳನ್ನು ಮಾಡಲ್ಲ. ಅದರಲ್ಲಿ ಒಂದು ಶಿಸ್ತು, ಒಂದು ಸಂಯಮ, ಹಾಗೆ ಒಂದು ಚೌಕಟ್ಟಿನ ಒಳಗೆ ಕೆಲಸವನ್ನು ಮಾಡುವಂಥವ್ರು. ಹಾಗಾಗಿ ಶಿಸ್ತು, ಸಹನೆಯ ಜೀವನಕ್ಕೆ ತುಂಬ ಹೆಚ್ಚಿನ ಪ್ರಾಧಾನ್ಯತೆ ಇವರು ಕೊಡ್ತಾರೆ. ಹಾಗೆ ಇವರು ಕೂಡ ತಮ್ಮ ಸುತ್ತಮುತ್ತಲ ಜನರಲ್ಲೂ ಕೂಡ ಇಂತಹ ಶಿಸ್ತನ್ನೇ ಬಯಸ್ತಾರೆ. ಯಾರು ಶಿಸ್ತಿಗೆ ಒಳಪಡಲ್ಲ ಅಂಥವರಿಂದ ದೂರ ಉಳಿಯುವಂಥ ಒಂದು ಪ್ರಯತ್ನ ಕೂಡ ಇವರಲ್ಲಿರುತ್ತೆ. ಆದರೆ ಮನಸ್ತಾಪದೊಂದಿಗೆ ದೂರ ಹೋಗಲ್ಲ. ಬಹಳ ವಿನಯದಿಂದಲೇ ಅವರಿಂದ ಸಂಪರ್ಕವನ್ನು ಕಡ್ಕೊಳ್ತಾರೆ. ಇದು ಇವರಲ್ಲಿರುವಂಥ ಒಂದು ದೊಡ್ಡ ಗುಣ. ಹಾಗೆ ಜೀವನದಲ್ಲಿ ಗೌರವ, ಮರ್ಯಾದೆಗಳನ್ನು ಬಹಳಷ್ಟು ಕಾಪಾಡಿಕೊಳ್ಳುವಂಥವ್ರು. ಒಮ್ಮೆ ಮರ್ಯಾದೆ ಬಂದರೆ ಅದನ್ನು ಕಾಪಾಡ್ತಾರೆ. ಕುಟುಂಬದ ಮರ್ಯಾದೆಯನ್ನು, ಸಮಾಜದ ಮರ್ಯಾದೆಯನ್ನು ಕಾಪಾಡಲಿಕ್ಕೆ ಹೆಚ್ಚು ಶ್ರಮಿಸುವಂಥವ್ರು ಇವರು. ಹಾಗೆ ಕೆಟ್ಟದ್ದನ್ನು ಇವರು ಸಹಿಸಲ್ಲ. ಹಾಗಾಗಿನೇ ಬಹಳ ಬೇಗ ಇವರಿಗೆ ಕೋಪ ಬರುತ್ತೆ. ಬಹಳ ಬೇಗ ಕೆಟ್ಟದ್ದರ ವಿರುದ್ಧ ಹೋರಾಡುವಂಥ ಒಂದು ಮನಸ್ಥಿತಿ ಇವರಿರುತ್ತೆ. ಹಾಗಾಗಿನೇ ಕೆಲವೊಮ್ಮೆ ಇವರಿಗೆ ಹೋರಾಟವೇ ಬದುಕಾಗಿ ಇರುವಂಥದ್ದು. ಇನ್ನು ತಮ್ಮ ಉಡುಪುಗಳ ಬಗ್ಗೆ ಆಗಲಿ, ತಮ್ಮ ಮಾತುಗಳ ಬಗ್ಗೆ ಆಗಲಿ ತುಂಬ ಎಚ್ಚರಿಕೆಯಿಂದ ಇರ್ತಾರೆ. ಹಾಗಾಗಿ ತಮ್ಮನ್ನು ತಾವು ಗುರುತಿಸ್ಕೊಳ್ಬೇಕು ಅಂತ ಹೇಳಿ ಬಯಸುವಂಥವ್ರು. ಅದಕ್ಕಾಗಿಯೇ ಯಾರಲ್ಲೂ ಕೂಡ ಇವರು ದೋಷವನ್ನು ಎಣಿಸಲ್ಲ. ಯಾರೂ ಕೂಡ ಇವರ ತಪ್ಪುಗಳನ್ನು ಎಣಿಸ್ಲಿಕ್ಕೂ ಕೂಡ ಅವಕಾಶವನ್ನು ಕೊಡಲ್ಲ. ಹಾಗಾಗಿನೇ ತಮ್ಮ ತಮ್ಮ ತಪ್ಪುಗಳನ್ನು ಬಹಳ ಬೇಗ ತಿದ್ದುಕೊಂಡು ಮುಂದುವರಿಯುವಂಥವ್ರು ಇವರು. ಹಾಗೆ ಮತ್ತೆ ಮತ್ತೆ ಗೆಲುವನ್ನು ಸಾಧಿಸಲಿಕ್ಕೆ ಹಠ ತೊಟ್ಟಾದರೂ ಸರಿ ಸಮಯವನ್ನು ಮೀರಿ ಕೆಲಸ ಮಾಡುವಂಥವ್ರು. ಹಾಗೆ ಈ ದಿನಾಂಕದಂದು ಜನಿಸಿದಂಥವ್ರಿಗೆ ಹಣ ಸುಲಭವಾಗಿ ಹರಿದು ಬರುತ್ತೆ. ಯಾಕೆಂದರೆ ಶಿಸ್ತಿನ ಜೀವನ ಇದೆ, ಆರೋಗ್ಯಪೂರ್ಣವಾದಂಥ ಜೀವನ ಇರುತ್ತೆ. ಅದಕ್ಕಾಗಿಯೇ ಯಾವುದೇ ಕೆಲಸವನ್ನಾದರೂ ಕೂಡ ಕಷ್ಟಪಟ್ಟಾದರೂ ಮಾಡಿ ಸಂಪಾದನೆ ಮಾಡ್ತಾರೆ. ಹಾಗೆ ಉಳಿತಾಯ ಕೂಡ ಮಾಡ್ತಾರೆ. ಇನ್ನು ತಾವು ಉಳಿತಾಯ ಮಾಡಿರುವಂಥ ಹಣವನ್ನು ಸಂಘ ಸಂಸ್ಥೆಗಳಿಗೆ ನೀಡುವಂಥದ್ದು, ಬಡವರಿಗೆ ದಾನ ಧರ್ಮಾದಿಗಳನ್ನು ಮಾಡುವಂಥದ್ದು, ಅದರಲ್ಲೂ ವಿದ್ಯಾರ್ಥಿಗಳಿಗೆ ವಿಶೇಷವಾಗಿ ಓದಿಗಾಗಿ ಸಹಾಯವನ್ನು ಮಾಡ್ತಾರೆ. ಹಾಗೆ ಇವರ ಸ್ವಭಾವ ಏನು ಅಂತ ಹೇಳಿದ್ರೆ, ತಾವು ಓದದೇ ಇದ್ದರೂ ಯಾರು ಓದ್ತಾರೆ, ವಿದ್ಯಾರ್ಥಿಗಳಿದ್ದಾರೆ ಅಂಥವ್ರಿಗೆ ಶ್ರಮ ಮೀರಿ ಸಹಾಯವನ್ನು ಮಾಡುವಂಥವ್ರು ಇವರು. ಹಾಗಾಗಿನೇ ಇವರಿಗೆ ವ್ಯಕ್ತಿಗಳ ಬಗ್ಗೆ ಹೆಚ್ಚು ಕಾಳಜಿಯನ್ನು ಇಟ್ಕೊಂಡಿರುವಂಥವ್ರು. ಹಾಗೆ ವ್ಯಕ್ತಿ ಗೌರವವನ್ನು ಸದಾಕಾಲ ಉಳಿಸ್ಕೊಳ್ಳುವಂಥವ್ರು ಕೂಡ.
ಇನ್ನು ಈ 3ನೇ ತಾರೀಕು, 12ನೇ ತಾರೀಕು, 21ನೇ ತಾರೀಕು ಮತ್ತು 30ನೇ ತಾರೀಕು ಜನಿಸಿದಂಥವರು ಎಂತಹ ಸಂದರ್ಭದಲ್ಲೂ ಕೂಡ ಸೋಲನ್ನು ಒಪ್ಪಿಕೊಳ್ಳಲ್ಲ. ಅಂದರೆ ತಾವು ಮಾಡಿದ್ದು ಸರಿ ಅಂತ ಹೇಳಲ್ಲ, ಆದರೆ ಸೋಲುವಂತಹ ಸಂದರ್ಭ ಬಂದರೂ ಕೂಡ ತಮ್ಮನ್ನು ತಾವು ತಿದ್ದಿಕೊಳ್ಳುವಂಥದ್ದು, ಆತ್ಮಾವಲೋಕನ ಮಾಡಿಕೊಳ್ಳುವಂಥ ಒಂದು ವಿಶೇಷ ಸ್ವಭಾವ ಇವರಲ್ಲಿರುತ್ತೆ. ಹಾಗೆ ಮನೆಯ ಬಗ್ಗೆ ಹೆಚ್ಚು ಕಾಳಜಿಯನ್ನು ವಹಿಸ್ಕೊಳ್ಳುವಂಥವ್ರು. ಹಾಗಾಗಿ ಕುಟುಂಬ ಅಂದರೆ ಇಷ್ಟ, ಜವಾಬ್ದಾರಿಯನ್ನು ಹೊರುವಂಥವ್ರು. ಹಾಗೆ ಯಾವ ನಿರೀಕ್ಷೆಯೂ ಇಲ್ಲದೆ ಕೆಲಸಗಳನ್ನು ಮಾಡ್ತಾರೆ. ಅಂದರೆ ಆ ಕೆಲಸದಿಂದ ಇವರಿಗೆ ಹೆಸರು ಬರಬೇಕು, ಏನೋ ಒಂದು ಸ್ಥಾನಮಾನ ಸಿಗಬೇಕು ಅನ್ನುವಂಥ ಆಸೆ ಇವರಿಗಿರಲ್ಲ. ಕೆಲಸ ಅಂತ ಹೇಳಿದ್ರೆ ಅದು ಆದ್ಯ ಕರ್ತವ್ಯ ಅಂತ ಹೇಳಿ ಮಾಡುವಂಥವ್ರು. ಹಾಗಾಗಿನೇ ಇಂಥ ಕೆಲಸಗಳಿಂದಲೇ ಇವರು ಹೆಚ್ಚು ಹೆಸರನ್ನು ಮಾಡಿಕೊಳ್ತಾರೆ. ಇನ್ನು ವಿದೇಶಗಳಿಗೆ ಪ್ರಯಾಣ ಮಾಡುವಂಥವ್ರು ಇವರು. ಸದಾಕಾಲ ಇವರು ಪ್ರಯಾಣದಲ್ಲೇ ಇರ್ತಾರೆ. ಹಾಗೆ ದೇವಾಲಯ ದರ್ಶನ ಮಾಡುವಂಥದ್ದು, ತೀರ್ಥಯಾತ್ರೆ ಹೋಗುವಂಥದ್ದು, ಇನ್ನು ಧಾರ್ಮಿಕ ವಿಚಾರಗಳಲ್ಲಿ ಭಾಗವಹಿಸುವಂಥದ್ದು ಇವರಿಗೆ ತುಂಬ ಇಷ್ಟವಾದಂಥ ಕೆಲಸಗಳು. ಹಾಗೆ ಸ್ವಲ್ಪ ಕಷ್ಟದ ಕೆಲಸ ಅಂತ ಹೇಳಿದ್ರೆ ಇವರನ್ನು ಮೋಸಗೊಳಿಸುವಂಥದ್ದು. ಸಾಮಾನ್ಯವಾಗಿ ಇವರು ಬೇಗ ಮೋಸಕ್ಕೆ ಒಳಗಾಗಲ್ಲ, ಸ್ವಲ್ಪ ಅಲರ್ಟ್ ಆಗೇ ಇರ್ತಾರೆ. ಗುರು ಅಂತ ಹೇಳಿದ್ರೆ ಎಲ್ಲವನ್ನ ತಿಳಿದಂಥವ್ರು, ಜ್ಞಾನ ಸಂಪಾದನೆ ಮಾಡಿಕೊಂಡಿರುವಂಥವ್ರು. ಹಾಗಾಗಿ ಇವರಿಗೆ ಮಾಹಿತಿಗಳ ಅಪ್ಡೇಷನ್ ಬಹಳ ಚೆನ್ನಾಗಿರುತ್ತೆ. ಇನ್ನು ವಿಶೇಷವಾಗಿ ಇವರು ಕೂಡ ಬೇರೆ ಯಾರಿಗೂ ಮೋಸವನ್ನು ಮಾಡಲ್ಲ. ಹಾಗಾಗಿನೇ ಸಾದಾ ಸೀದಾ ಸತ್ಯವಾಗಿ ನಡೆಯುವಂಥವ್ರು ಇವರು. ಸಾಮಾನ್ಯವಾಗಿ ಇವರು ಬೇರೆಯವರಿಗೆ ಮಾರ್ಗದರ್ಶಕರಾಗಿ ಇರ್ತಾರೆ. ಅಂದರೆ ಮೆಂಟರ್ ರೀತಿಯಲ್ಲಿ ಇವರು ಕೆಲಸವನ್ನು ಮಾಡ್ತಾರೆ. ಹಾಗಾಗಿ ಇವರು ಶಿಸ್ತುಬದ್ಧ ಜೀವನಕ್ಕೆ ಒತ್ತು ಕೊಡುವಂಥವ್ರು. ಆದರೆ ಇವರ ಒಂದು ಅವಗುಣ ಅಂತ ಹೇಳಿದ್ರೆ ಕೆಲವು ಕೆಲಸ ಕಾರ್ಯಗಳನ್ನು ಮುಂದೂಡುವಂಥ ಒಂದು ಸ್ವಭಾವದಲ್ಲಿ ಇರ್ತಾರೆ. ಹಾಗಾಗಿ ಯಾವುದೇ ಕೆಲಸವನ್ನು ಸೀರಿಯಸ್ ಆಗಿ ನೋಡಲ್ಲ. ಹಾಗಾಗಿನೇ ಕೆಲವೊಂದು ಗುರುತರವಾದಂತಹ ಕೆಲಸಗಳು, ಸ್ವಲ್ಪ ಎಮರ್ಜೆನ್ಸಿ ಇರುವಂತಹ ಕೆಲಸಗಳನ್ನು ಕೂಡ ಒಂದೇ ತಕ್ಕಡಿಯಲ್ಲಿ ತೂಗುವಂಥವ್ರು. ಇದನ್ನು ಇವರು ಸರಿಪಡಿಸ್ಕೊಳ್ಬೇಕಾಗತ್ತೆ. ಹಾಗೆ ಎಲ್ಲ ವಿಚಾರಗಳನ್ನು ಕೂಡ ಇವರು ತಿಳ್ಕೊಳ್ಳಿಕ್ಕೆ ಹೋಗ್ತಾರೆ. ಆದರೆ ಯಾವುದರಲ್ಲೂ ಕೂಡ ಒಂದು ಪರಿಪೂರ್ಣತೆಯನ್ನು ಗಳಿಸ್ಕೊಳ್ಳಿಕ್ಕೆ ಸಾಧ್ಯವಾಗಲ್ಲ. ಅಂದರೆ ಎಲ್ಲವನ್ನ ಕಲೀಲಿಕ್ಕೆ ಹೋಗಿ ಯಾವುದೂ ಕೂಡ ಕೊನೆಗೆ ಕಲಿಯಲ್ಲ ಅಂತ ಒಂದು ಸಂದರ್ಭ ಇರುತ್ತೆ. ಆದರೆ ಇವರ ಒಂದು ಸ್ವಭಾವವನ್ನು ಹೇಳೋದಾದರೆ ಇಂಗ್ಲೀಷ್ನಲ್ಲಿ ಹೇಳ್ತಾರೆ ಗುಡ್ ಸ್ಟಾರ್ಟರ್ ಬಟ್ ಬ್ಯಾಡ್ ಫಿನಿಷರ್ ಅಂತ ಹೇಳಿ. ಅದು ಇವರಿಗೆ ಹೊಂದಾಣಿಕೆ ಆಗುತ್ತೆ. ಇನ್ನು ಹಣಕಾಸಿನ ವಿಚಾರಗಳು ಚೆನ್ನಾಗಿರುತ್ತೆ, ಆದಾಯ ಚೆನ್ನಾಗಿದೆ. ಆದರೆ ಖರ್ಚು ಮಾಡಲಿಕ್ಕೆ ಸ್ವಲ್ಪ ಹಿಂದೇಟ ಹಾಕುವಂಥವ್ರು. ಜಿಪುಣ ಸ್ವಭಾವ ಅಲ್ಲ, ಆದರೆ ಸ್ವಲ್ಪ ಸಾಧಕ ಬಾಧಕಗಳನ್ನು ನೋಡಿ ಖರ್ಚು ಮಾಡೋಣ ಅಂತ ಹೇಳಿ ಹಿಂದೆ ಮುಂದೆ ನೋಡಿಕೊಂಡು ಖರ್ಚು ಮಾಡುವಂಥವ್ರು ಇವರು. ಹಾಗೆ ಇವರಿಗೆ ಸಾಮಾನ್ಯವಾಗಿ ಕಾಯಿಲೆಗಳು ಬರಲ್ಲ. ಒಂದು ವೇಳೆ ಏನಾದರೂ ಈ ಅನಾರೋಗ್ಯದ ಪರಿಸ್ಥಿತಿ ಬಂದರೆ ಇವರಿಗೆ ಗ್ಯಾಸ್ಟ್ರಿಕ್ ಅನ್ನುವಂಥದ್ದು ಬಹಳ ಬೇಗ ಬರುತ್ತೆ. ಹಾಗೆ ಶರೀರ ದಪ್ಪ ಆಗುವಂಥದ್ದು, ಹಾಗೆ ಚರ್ಮದ ಕಾಯಿಲೆ ಬರುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಕೆಲವರಿಗೆ ಆಯಾಸ, ಸುಸ್ತು, ಮಾನಸಿಕ ಒತ್ತಡ, ಉದ್ವೇಗ, ತಲೆನೋವು, ನರಗಳ ದೌರ್ಬಲ್ಯ, ಹಾಗೆ ಈ ಜೀರ್ಣಾಂಗದ ತೊಂದರೆ ಇವುಗಳು ಸಾಮಾನ್ಯವಾಗಿ ಇವರಿಗೆ ಉಂಟಾಗ್ತಾ ಇರುತ್ತೆ. ಹಾಗಾಗಿನೇ ಪದೇ ಪದೇ ವೈದ್ಯರನ್ನು ನೋಡುವಂಥ ಸಂದರ್ಭಗಳು ಕೂಡ ಇವರಿಗಿರುತ್ತೆ. ಹಾಗೆ ಇವರು ಆಹಾರದಲ್ಲಿ ಗೋಧಿಯನ್ನು ಹೆಚ್ಚಾಗಿ ಬಳಸಬೇಕು, ಬಾದಾಮಿಯನ್ನು ಯಥೇಚ್ಛವಾಗಿ ಉಪಯೋಗಿಸಬೇಕು. ಇನ್ನು ಕ್ಯಾರೆಟನ್ನು, ದಾಳಿಂಬೆಯನ್ನು, ಹಸಿರು ತರಕಾರಿಗಳನ್ನು ವಿಶೇಷವಾಗಿ ಇವರು ಸೇವಿಸ್ತಾ ಇರಬೇಕು. ಅದರಲ್ಲೂ ಹಳದಿ ಹಣ್ಣುಗಳನ್ನು ಇವರು ಹೆಚ್ಚು ಹೆಚ್ಚು ಸೇವಿಸಿದ್ರೆ ಇವರಿಗೆ ಆರೋಗ್ಯದ ಬದುಕಿರುತ್ತೆ. ಹಾಗಾಗಿ ಅನಾನಸ್ ಆಗಲಿ, ಮಾವಿನ ಹಣ್ಣಾಗಲಿ ಅಥವಾ ಬಾಳೆಹಣ್ಣಾಗಲಿ ಇವರು ಯಥೇಚ್ಛವಾಗಿ ಉಪಯೋಗಿಸಬೇಕು. ಇನ್ನು ಈ ದಿನಾಂಕದಲ್ಲಿ ಹುಟ್ಟಿದಂಥವರು ಮಾಂಸಾಹಾರವನ್ನು ತ್ಯಜಿಸಬೇಕು, ಮದ್ಯಪಾನವನ್ನು ಮಾಡಬಾರ್ದು. ಇದನ್ನು ಯಾರು ಕಟ್ಟುನಿಟ್ಟಾಗಿ ಅನುಸರಣೆ ಮಾಡ್ತಾರೆ ಅವರಿಗೆ ಆರೋಗ್ಯಪೂರ್ಣವಾದಂಥ ಬದುಕು ಇರುತ್ತೆ. ಜೊತೆಗೆ ವ್ಯಾಯಾಮವನ್ನು ಮುಖ್ಯವಾಗಿ ಮಾಡಬೇಕು. ಇನ್ನು ಇವರು ಉದ್ಯೋಗ ನಿಮಿತ್ತವಾಗಿ ಮಾಡಬೇಕಾದಂಥ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಬೇಕಾಗತ್ತೆ. ಹಾಗಾಗಿನೇ ಇವರು ಹಳದಿಯ ವಸ್ತ್ರವನ್ನು ಸದಾಕಾಲ ಜೊತೆಯಲ್ಲಿ ಇಟ್ಕೊಳ್ಳುವಂಥದ್ದು ಬಹಳ ಉತ್ತಮ. ಇನ್ನು ಚಿನ್ನವನ್ನು ಧರಿಸುವಂಥದ್ದು, ಚಿನ್ನದ ಸರವನ್ನು, ಚಿನ್ನದ ಉಂಗುರವನ್ನು ಸದಾಕಾಲ ಇವರು ಧರಿಸಬೇಕು. ಚಿನ್ನದ ನೀರು ಇವರ ಮೈ ಮೇಲೆ ಬೀಳ್ತಾ ಇರಬೇಕು, ಆಗ ಇವರ ಆರೋಗ್ಯ ವೃದ್ಧಿಯಾಗುತ್ತೆ. ಇನ್ನು ಉದ್ಯೋಗದ ವಿಚಾರಕ್ಕೆ ಬಂದರೆ ಸಾಮಾನ್ಯವಾಗಿ ಇವರು ಶಿಕ್ಷಕರಾಗಿರ್ತಾರೆ, ಉಪನ್ಯಾಸಕರಾಗಿರ್ತಾರೆ, ಅಥವಾ ಮೆಂಟರ್ ಆಗಿರ್ತಾರೆ, ಕೋಚ್ ಆಗಿರ್ತಾರೆ. ಇನ್ನು ಫೈನಾನ್ಸ್ ಫೀಲ್ಡಲ್ಲಿ ಯಾವುದೇ ರೀತಿಯ ಒಂದು ಮಾರ್ಗದರ್ಶಕರಾಗಿ, ಅಡ್ವೈಸರ್ಸ್ ಆಗಿ ಇರುವಂಥವ್ರು. ಇನ್ನು ಯಾವುದೇ ಸಂಘ ಸಂಸ್ಥೆಗಳನ್ನು ಮುನ್ನಡೆಸುವಂಥವ್ರು, ಅಥವಾ ಈ ಸ್ಟೇಷನರಿ ಅಂಗಡಿಗಳನ್ನು ಇಟ್ಕೊಳ್ಳುವಂಥವ್ರು, ಲೇಖನ ಸಾಮಗ್ರಿಗಳನ್ನು ಮಾಡುವಂಥವ್ರು, ಮಾರುವಂಥವ್ರು, ಇಲ್ಲ ಪುಸ್ತಕಗಳ ಪ್ರಕಾಶಕರಿರ್ಬೋದು, ಪುಸ್ತಕಗಳನ್ನು ಬರೆಯುವಂಥ ಬರಹಗಾರರಿರ್ಬೋದು. ಒಟ್ಟಾರೆ ಈ ಶೈಕ್ಷಣಿಕ ವಿಚಾರಗಳಿಗೆ ಸಂಬಂಧಪಟ್ಟಂತಹ ಕೆಲಸಗಳನ್ನು ಮಾಡುವಂಥವರು. ಇನ್ನು ವಕೀಲರಾಗಿರ್ತಾರೆ,
ಅಥವಾ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರುವಂಥವರು ಇವರಿಗೆ ಇಂತಹ ಕೆಲಸ ಕಾರ್ಯಗಳು ಬಹಳ ಯಶಸ್ವಿಯಾಗಿ ಆಗಿ ಬರುತ್ತೆ. ಇನ್ನು ಬಿಸ್ನೆಸ್ ಮಾಡುವಂಥವರು ಅಥವಾ ಕೆಲವು ವಸ್ತುಗಳನ್ನು ಉತ್ಪಾದನೆ ಮಾಡಿ ಮಾರಾಟ ಮಾಡುವಂಥವ್ರು ಏನಿದ್ದೀರಿ ಅವರು ಸ್ವಲ್ಪ ಎಚ್ಚರಿಕೆಯಿಂದನೇ ಇರಬೇಕಾಗತ್ತೆ. ಹಾಗಾಗಿ ಈ 3, 12, 21, 30 ಈ ದಿನಾಂಕಗಳಲ್ಲಿ ಹುಟ್ಟಿದಂಥವರು ಗುರುವಿನ ಪ್ರಭಾವಕ್ಕೆ ಒಳಗಾಗೋದ್ರಿಂದ ಗುರು ದರ್ಶನ ಮಾಡುವಂಥದ್ದು, ಹಾಗೆ ನಿಮ್ಮ ಗುರುಗಳಿಗೆ ಗೌರವ ಕೊಡುವಂಥದ್ದು, ಹಾಗಾಗಿ ಅವರನ್ನು ಭೇಟಿ ಮಾಡಿ ಆಶೀರ್ವಾದ ಪಡ್ಕೊಳ್ಳುವಂಥದ್ದು ಬಹಳ ಮುಖ್ಯ. ಇದು ನಿಮಗೆ ಒಳ್ಳೆಯ ಫಲಿತಾಂಶವನ್ನು ತಂದುಕೊಡುತ್ತೆ. ಹಾಗೆ ಗುರುವಾರದ ದಿನ ಉಪವಾಸ ಇದ್ದರೆ ನಿಮ್ಮ ಸಂಕಲ್ಪಗಳು ಈಡೇರುತ್ತೆ, ಪ್ರಯತ್ನಗಳು ಯಶಸ್ವಿಯಾಗುತ್ತೆ. ಹಾಗಾಗಿನೇ ಈ ದಿನಾಂಕದಲ್ಲಿ ಹುಟ್ಟಿದಂಥವ್ರಿಗೆ ನಿಮ್ಮ ನೆಚ್ಚಿನ ಗುರುಗಳ ಅನುಗ್ರಹ ಇರಲಿ, ಆಶೀರ್ವಾದ ಇರಲಿ, ಸದಾಕಾಲ ನಿಮ್ಮ ಬದುಕು ಹಸನಾಗಿರಲಿ, ನಗ್ನಗ್ತಾ ಇರಲಿ. ಹಾಗೆ ಸಾಧ್ಯ ಆದಾಗಲೆಲ್ಲ ಗುರುವಿನ ಮಾರ್ಗದರ್ಶನ ನಿಮಗೆ ಸಿಗ್ತಾ ಇರಲಿ. ಒಳ್ಳೆಯದಾಗಲಿ. ಪ್ರಿಯ ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ 6ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಇದು ವಿಶೇಷವಾಗಿ ಶತ್ರುಸ್ಥಾನ. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಲ್ಲಿ ಅತ್ಯುತ್ತಮವಾದಂಥ ಅವಕಾಶಗಳನ್ನು ಪಡ್ಕೊಳ್ತೀರಿ. ಶತ್ರುಗಳು ಇರಲ್ಲ. ಹಾಗಾಗಿನೇ ನಿಮ್ಮ ಅಪೇಕ್ಷೆಯಂತೆ ಯಶಸ್ಸನ್ನು ಪಡ್ಕೊಳ್ತೀರಿ. ಕೆಲಸ ಕಾರ್ಯಗಳು ಬಹಳ ಸುಗಮವಾಗಿ ನಡೆಯುವಂಥ ಸಾಧ್ಯತೆಗಳು ಜಾಸ್ತಿ ಇದೆ. ಹಾಗೆ ಈ ದಿನದಲ್ಲಿ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳುವಂಥ ಅವಕಾಶಗಳು ಕೂಡ ಬರುತ್ತೆ. ನಿಮ್ಮ ಶಕ್ತಿ, ಸಾಮರ್ಥ್ಯ, ಬುದ್ಧಿವಂತಿಕೆ ಇದನ್ನು ನೋಡಿಯೇ ಕೆಲವರು ಜವಾಬ್ದಾರಿಯನ್ನು ನಿಮಗೆ ವಹಿಸುವಂಥದ್ದು ಇದೆ. ಹಾಗಾಗಿ ಅಂಥ ಕೆಲಸವನ್ನು ಮಾಡಲಿಕ್ಕೆ ನೀವೇ ಸಮರ್ಥರು ಅಂತ ಹೇಳಿ ನಿಮ್ಮನ್ನು ಆಯ್ಕೆ ಮಾಡಿಕೊಂಡಿರುವಂಥದ್ದು ಇದು ನಿಮಗೆ ಒಂದು ಭಾವನಾತ್ಮಕವಾದಂತಹ ವಾತಾವರಣವನ್ನು ಸೃಷ್ಟಿ ಮಾಡುವಂಥದ್ದು. ಹಾಗೆ ಈ ದಿನದಲ್ಲಿ ಕೆಲವೊಂದು ವಿಚಾರಗಳಲ್ಲಿ, ಅದರಲ್ಲೂ ಈ ಹಣಕಾಸಿನ ವಿಚಾರದಲ್ಲಿ ಸ್ವಲ್ಪ ಸಂಯಮವನ್ನು ಕಾಯ್ದುಕೊಳ್ಳುವಂಥದ್ದು ಬಹಳ ಉತ್ತಮ. ಯಾವುದೇ ಕಾರಣಕ್ಕೂ ಕೂಡ ದುಡುಕಿನ ನಿರ್ಧಾರವನ್ನು ಕೈಗೊಳ್ಳಬೇಡಿ. ಹಾಗೆ ನಿಮ್ಮ ಸ್ವಂತ ವ್ಯಾಪಾರ ವ್ಯವಹಾರಗಳು ಕೂಡಿ ಬರುವಂಥದ್ದು, ಅಂದರೆ ಲಾಭಾಂಶ ಚೆನ್ನಾಗಿರುತ್ತೆ ಈ ದಿನದಲ್ಲಿ. ಹಾಗೆ ಈ ದಿನ ಉದ್ಯೋಗದಲ್ಲಿ ಹೆಚ್ಚು ಅನುಕೂಲಕರವಾದಂಥ ವಾತಾವರಣ ಇದೆ. ಸಹೋದ್ಯೋಗಿಗಳ ನೆರವಿದೆ, ಮೇಲಧಿಕಾರಿಗಳ ಒಂದು ಬೆಂಬಲ ಇದೆ, ಸಲಹೆ ಇದೆ. ಹಾಗಾಗಿನೇ ಕೆಲಸಗಳನ್ನು ಬಹಳ ಯಶಸ್ವಿಯಾಗಿ ಮಾಡುವಂಥ ಒಂದು ದಿಟ್ಟತನ ನಿಮ್ಮಲ್ಲಿರುತ್ತೆ. ಹಾಗೆ ಯಾವುದೇ ಒಂದು ಪರಿಸ್ಥಿತಿ ಇದ್ದರೂ ಕೂಡ ಅದರಲ್ಲಿ ತುಂಬ ಯಶಸ್ಸನ್ನು ಕಾಣುವಂಥವ್ರು ನೀವು. ಏಕೆಂದರೆ ಶಾಂತಿ ಸಮಾಧಾನದಿಂದ, ಅಷ್ಟೇ ಧೈರ್ಯದಿಂದ ಒಂದು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಂಡು ಕೆಲಸಗಳನ್ನು ಆರಂಭ ಮಾಡ್ತೀರಿ. ಇದರಿಂದ ಹೆಚ್ಚು ಫಲಿತಾಂಶಗಳು ನಿಮ್ಮ ಪರವಾಗಿ ಇರುತ್ತೆ. ಹಾಗೆ ಈ ದಿನದಲ್ಲಿ ಯಾವುದೇ ಒಂದು ನಿರ್ಣಯವನ್ನು ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮನೆಯಲ್ಲಿರುವಂಥ ಹಿರಿಯರನ್ನು ಕನ್ಸಲ್ಟ್ ಮಾಡಿ ಮುಂದುವರಿರಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಗಣಪತಿಯನ್ನು ಆರಾಧನೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ವೃಷಭರಾಶಿ. ವೃಷಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಸ್ವಲ್ಪ ಓಡಾಟಗಳು ಇರುವಂಥದ್ದು. ಪೂರ್ವ ಪುಣ್ಯ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಮಕ್ಕಳ ಸಲುವಾಗಿ ಈ ದಿನ ಸ್ವಲ್ಪ ಓಡಾಟ, ಸ್ವಲ್ಪ ಖರ್ಚು ವೆಚ್ಚಗಳು ಕೂಡ ಇರುವಂಥ ಸಂದರ್ಭ. ಹಾಗೆ ನಿಮ್ಮ ಗುರಿ ಸಾಧನೆಯ ಸಂದರ್ಭದಲ್ಲಿ ನಿಮ್ಮ ಮನಸ್ಸು ಸ್ವಲ್ಪ ಚಂಚಲವಾಗಿರುತ್ತೆ, ಏಕಾಗ್ರತೆ ಇಲ್ಲ. ಹಾಗಾಗಿನೇ ವಿದ್ಯಾರ್ಥಿಗಳಿಗೆ ಈ ದಿನ ಸ್ವಲ್ಪ ಕಷ್ಟಪಡಬೇಕಾಗಿರುವಂಥ ಸಮಯ ಇದೆ. ಹಾಗೆ ಈ ದಿನದಲ್ಲಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಿನ್ನಡೆ ಉಂಟಾಗುವಂಥದ್ದು, ಹೇಳಿದ ಸಮಯಕ್ಕೆ ಕೆಲವು ವ್ಯಕ್ತಿಗಳಿಂದ ಸಹಕಾರ ಸಿಕ್ಕದೇ ಇರುವಂಥದ್ದು, ಇವೆಲ್ಲ ನಿಮಗೆ ಬೇಸರವನ್ನು ತರಿಸುವಂಥ ಸನ್ನಿವೇಶಗಳಿರುತ್ತೆ. ಹಾಗೆ ಈ ದಿನ ಬೇರೆಯವರ ಮಾತಿಗೆ ಕಿವಿ ಕೊಡದೆ ನೀವು ಆಯ್ಕೆ ಮಾಡಿಕೊಂಡಿರುವಂಥ ವಿಚಾರಗಳೇನಿದೆ ಅದರಲ್ಲಿ ಮುಂದುವರಿರಿ. ಈಗಾಗಲೇ ಕೆಲಸ ಆರಂಭ ಆಗಿದೆ, ಆ ಒಂದು ತೀರ್ಮಾನಕ್ಕೆ ಬದ್ಧರಾಗಿ. ಹಾಗಾಗಿ ಪದೇ ಪದೇ ನೀವು ತೆಗೆದುಕೊಂಡಂಥ ತೀರ್ಮಾನಗಳನ್ನು ಬದಲಾಯಿಸುವಂಥ ಸ್ವಭಾವ ಏನಿದೆ ಅದನ್ನು ಈ ದಿನ ಸ್ವಲ್ಪ ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಹೊಸ ಜವಾಬ್ದಾರಿಯನ್ನು ವಹಿಸಿಕೊಳ್ಳೋ ಮೊದಲು ಅದರ ಸಾಧಕ ಬಾಧಕಗಳನ್ನು ಆಲೋಚನೆ ಮಾಡಿ. ನಿಮ್ಮಿಂದ ಆ ಕೆಲಸ ಸಾಧ್ಯವೇ ಅನ್ನುವಂಥದ್ದನ್ನು ಮೊದಲು ಅಂತರಾವಲೋಕನ ಮಾಡಿಕೊಳ್ಳಿ, ಆತ್ಮಾವಲೋಕನ ಮಾಡಿಕೊಳ್ಳಿ ಈ ದಿನದಲ್ಲಿ. ಹಾಗೆ ಬಾಲ್ಯದ ಗೆಳೆಯರ ಜೊತೆಯಲ್ಲಿ ಈ ದಿನದ ನಿಮ್ಮ ಪ್ರಯತ್ನಗಳೇನಿದೆ, ಚಟುವಟಿಕೆಗಳು, ವ್ಯಾಪಾರ ವ್ಯವಹಾರಗಳು ಅಷ್ಟೊಂದು ಲಾಭವನ್ನು ತರಲ್ಲ. ಎಲ್ಲೋ ಒಂದು ಕಡೆ ಅದರಿಂದ ಸ್ವಲ್ಪ ಹಿನ್ನಡೆ ಉಂಟಾಗುವಂಥ ಸಾಧ್ಯತೆಗಳಿರುತ್ತೆ. ಸ್ವಲ್ಪ ಎಚ್ಚರಿಕೆ. ಇನ್ನು ಸ್ಥಿರಾಸ್ತಿ ವಿಚಾರದಲ್ಲಿ ಮಾರಾಟ ಆಗಲಿ ಖರೀದಿ ಆಗಲಿ ಅಷ್ಟು ಅನುಕೂಲ ಇಲ್ಲ. ಹಾಗಾಗಿ ಈ ಆಸ್ತಿ ವಿಚಾರದಲ್ಲಿ ತೆಗೆದುಕೊಳ್ಳುವಂಥ ತೀರ್ಮಾನಗಳನ್ನು ನೀವು ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಉತ್ತಮ.
ಈ ದಿನ ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 5. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಚತುರ್ಥದಲ್ಲಿ ಚಂದ್ರ ಇರುವಂಥ ದಿನ. ಈ 4ನೇ ಮನೆಯಲ್ಲಿ ಚಂದ್ರ ಅಂತ ಹೇಳಿದ್ರೆ ನಿಮ್ಮ ಒಂದು ಶ್ರಮಕ್ಕೆ ಪ್ರತಿಫಲ ಅನ್ನುವಂಥದ್ದು ನೇರವಾಗಿ ಸಿಕ್ಕಲ್ಲ. ಹಾಗಾಗಿನೇ ಈ ದಿನ ನೀವು ಮಾಡುವಂಥ ಕೆಲಸ ಒಂದು, ಬರುವಂಥ ಫಲಿತಾಂಶ ಮತ್ತೊಂದು, ಅದನ್ನು ಅನುಭವಿಸೋರು ಮತ್ತೊಬ್ಬರು. ಹಾಗಾಗಿನೇ ಈ ದಿನ ನಿಮ್ಮ ಪ್ರಯತ್ನಗಳು ಸ್ವಲ್ಪ ವಿಫಲವಾಗುತ್ತೆ. ಹಾಗೆ ಕೆಲವು ವಿಶೇಷವಾದಂತಹ ಸನ್ನಿವೇಶಗಳಲ್ಲಿ ನೀರಿನಲ್ಲಿ ಹೋಮ ಮಾಡಿದಂತೆ ನಿಮ್ಮ ಪ್ರಯತ್ನಗಳು ಕೂಡ ಸಾರ್ಥಕ್ಯವನ್ನು ಪಡ್ಕೊಳ್ಳಲ್ಲ. ಹಾಗಾಗಿನೇ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿ ಆಗುವಂಥದ್ದು, ಹಾಗೆ ಅಸಮಾಧಾನಗಳು ಕೂಡ ಈ ದಿನ ಬಹಳ ಬೇಗ ಉಂಟಾಗುವಂಥದ್ದು ಇದೆ. ಹಾಗಾಗಿ ಈ ದಿನ ನಿಮಗೆ ಯಾರು ತೊಂದರೆ ಕೊಟ್ಟರು, ಯಾರು ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಿಗೆ ಅಡ್ಡಿಪಡಿಸಿದ್ರು ಅಂಥವರ ಬಗ್ಗೆ ಹೆಚ್ಚು ಕಿರಿಕಿರಿಯನ್ನು ಹೊಂದುವಂಥದ್ದು, ಅಂಥವರ ಒಂದು ಸ್ವಭಾವವನ್ನು ಖಂಡಿಸುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಜೊತೆಗೆ ಈ ದಿನ ನಿಮ್ಮ ಮಾತುಗಳನ್ನು ಕೂಡ ಸ್ವಲ್ಪ ನಿಯಂತ್ರಣದಲ್ಲಿಟ್ಕೊಂಡ್ರೆ ತುಂಬ ಉತ್ತಮ. ಇನ್ನು ಹಣಕಾಸಿನ ತೊಂದರೆಗಳು ಕೂಡ ನಿಮಗೆ ಕಿರಿಕಿರಿಯನ್ನು ಉಂಟು ಮಾಡೋದ್ರಿಂದ ಯಾವುದೇ ರೀತಿಯ ದೊಡ್ಡ ಮಟ್ಟದ ಕಮಿಟ್ಮೆಂಟ್ಗೆ ಹೋಗಬೇಡಿ. ಬಂಡವಾಳ ಹಾಕುವಂಥದ್ದು, ಯಾವುದೋ ವಸ್ತು ಖರೀದಿ ಮಾಡುವಂಥದ್ದು, ಇಂಥ ವಿಚಾರಗಳಿದ್ದರೆ ಸ್ವಲ್ಪ ಮುಂದಕ್ಕೆ ಹಾಕುವಂಥದ್ದು ಬಹಳ ಉತ್ತಮ. ಇನ್ನು ಈ ದಿನ ನಿಮ್ಮ ಸೌಜನ್ಯದ ವರ್ತನೆಯ ಅಗತ್ಯತೆ ನಿಮ್ಮ ಸಂಗಾತಿಗಿದೆ. ಹಾಗಾಗಿನೇ ನಿಮ್ಮ ಪ್ರೀತಿ ಪ್ರೇಮದ ವಿಚಾರದಲ್ಲಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇರಿ, ಸ್ವಲ್ಪ ಸೌಜನ್ಯದಿಂದ ವರ್ತಿಸಬೇಕು. ಹಾಗೆ ಒಳ್ಳೆಯ ಒಂದು ಸಂವಹನವನ್ನು ಇಟ್ಕೊಳ್ಳಿ, ಕಮ್ಯುನಿಕೇಷನ್ ಚೆನ್ನಾಗಿ ಇಟ್ಕೊಳ್ಳಿ. ಇಲ್ಲ ಅಂತ ಹೇಳಿದ್ರೆ ಕೆಲವು ಅಪಾರ್ಥಗಳು ಆಗುವಂಥದ್ದು. ಹಾಗೆ ಈ ದಿನದ ನಿಮ್ಮ ಕೆಲಸ ಕಾರ್ಯಗಳಲ್ಲೂ ಕೂಡ ನಿಮಗೆ ಒಂದು ಗೌರವ ಸಿಕ್ಕದೇ ಇರುವಂಥ ಸಂದರ್ಭಗಳು ಬರ್ಬೋದು. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಶಿವಸ್ತೋತ್ರವನ್ನು ಹೇಳ್ಕೊಳ್ಳಿ, ಶಿವನಾಮ ಸ್ಮರಣೆ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ನೇರಳೆ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ನಿಮ್ಮ ರಾಶಿಯ ಅಧಿಪತಿಯಾದಂಥ ಚಂದ್ರ ನಿಮಗೆ ಕೀರ್ತಿ ಸ್ಥಾನದಲ್ಲಿದ್ದಾನೆ, 3ನೇ ಮನೆಯಲ್ಲಿದ್ದಾನೆ. ಹಾಗಾಗಿನೇ ಈ ದಿನ ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಪ್ರತಿಭೆಗೆ ತಕ್ಕ ಮನ್ನಣೆ ಸಿಕ್ಕತ್ತೆ. ನಿಮ್ಮ ವ್ಯಾಪಾರ ವ್ಯವಹಾರಗಳಲ್ಲಿ ನಿಮ್ಮ ಬುದ್ಧಿವಂತಿಕೆಯ ಪ್ರದರ್ಶನ ಆಗುತ್ತೆ. ಒಟ್ಟಾರೆ ಈ ದಿನ ಯಾವುದೇ ಹೊಸ ಯೋಜನೆಗಳನ್ನು ಆರಂಭ ಮಾಡಿ, ಯಾವುದೇ ಒಂದು ವ್ಯವಹಾರಗಳಿಗೆ ಕೈ ಹಾಕಿ ಅದು ತುಂಬ ಯಶಸ್ಸನ್ನು ತರುತ್ತೆ ನಿಮಗೆ. ಹಾಗೆ ನಿಮ್ಮ ಸ್ವಂತ ಬಿಸ್ನೆಸ್ ಕೂಡ ಈ ದಿನ ನಿಮಗೆ ಲಾಭದಾಯಕವಾಗಿರುತ್ತೆ. ಹಾಗೆ ಪರಿಸ್ಥಿತಿಯನ್ನು ಚೆನ್ನಾಗಿ ಪರಿಶೀಲನೆ ಮಾಡ್ಕೊಳ್ತೀರಿ, ಚೆನ್ನಾಗಿ ನಿಭಾಯಿಸ್ತೀರಿ. ಹಾಗಾಗಿನೇ ಒಳ್ಳೆಯ ಮ್ಯಾನೇಜರಿಯಲ್ ಸ್ಕಿಲ್ ಇರುವಂಥ ದಿನ ಇದು. ಹಾಗೆ ಮನಕಾರಕನಾದಂಥ ಚಂದ್ರ ಈ ದಿನ ಮನಸ್ಸಿಗೆ ತುಂಬ ನೆಮ್ಮದಿಯನ್ನು ಕೊಡ್ತಾನೆ. ಜೊತೆಗೆ ನಿಮಗೆ ಒಳ್ಳೆಯ ಸುದ್ದಿ ಸಿಕ್ಕುವಂಥದ್ದು ಕೂಡ ಇರುತ್ತೆ. ಹಾಗಾಗಿ ನಿಮಗೆ ಒಳ್ಳೆಯ ಸುದ್ದಿಯನ್ನು ಕೇಳಬೇಕು ಅನ್ನುವಂಥ ವಿಚಾರಗಳಿದೆ, ಅದು ಫಲಪ್ರದವಾಗುತ್ತೆ. ಹಾಗೆ ಈ ದಿನ ಮೌಲ್ಯದ ವಸ್ತುಗಳನ್ನು ಖರೀದಿ ಮಾಡ್ತೀರಿ, ವಾಹನ ಖರೀದಿ ಆಗುವಂಥದ್ದು, ಒಡವೆ ವಸ್ತ್ರಗಳನ್ನು ಖರೀದಿ ಮಾಡುವಂಥ ಅವಕಾಶಗಳು ಕೂಡ ಇದೆ, ಅಂಥ ಯೋಗ ಇದೆ. ಆದರೆ ಅಗತ್ಯಕ್ಕೆ ತಕ್ಕಂತೆ ನಿಮ್ಮ ವ್ಯಾಪಾರ ವ್ಯವಹಾರಗಳನ್ನು ಮುಂದುವರಿಸಬೇಕಾಗತ್ತೆ. ಹಾಗೆ ಕೆಲವರಿಗೆ ಎಲ್ಲ ಸಮಸ್ಯೆಗಳಿಗೂ ಕೂಡ ಈ ದಿನ ನೀವು ತೆಗೆದುಕೊಳ್ಳುವಂಥ ನಿರ್ಧಾರವೇ ಕಾರಣವಾಗುವಂಥದ್ದು. ಹಾಗಾಗಿ ಈ ನಿರ್ಧಾರವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲಿ ಅಲರ್ಟ್ ಆಗಿರಬೇಕಾಗತ್ತೆ. ಹಾಗೆ ಈ ದಿನದಲ್ಲಿ ಕೆಲವು ದುಷ್ಟರ ಸಹವಾಸದಿಂದ, ಕೆಲವರ ಒತ್ತಡದಿಂದ, ಒತ್ತಾಯದಿಂದ, ದಾಕ್ಷಿಣ್ಯದಿಂದ ಕೆಲವೊಂದು ತಪ್ಪುಗಳನ್ನು ಮಾಡುವಂಥ ಮನಸ್ಸಾಗ್ಬೋದು. ಮನಸ್ಸು ಬಹಳ ಬೇಗ ಜಾರಿಬಿಡುತ್ತೆ, ವೀಕ್ ಆಗಿದೆ. ಹಾಗಾಗಿನೇ ಅದನ್ನು ಸ್ವಲ್ಪ ಬಲಪಡಿಸ್ಕೊಳ್ಬೇಕು. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಕುಟುಂಬ ಸ್ಥಾನದಲ್ಲಿ ಚಂದ್ರ ಇದ್ದಾನೆ, 2ನೇ ಮನೆಯಲ್ಲಿ ಚಂದ್ರ. ಹಾಗಾಗಿ ಈ 2ನೇ ಸ್ಥಾನವನ್ನು ಧನಸ್ಥಾನ ಅಂತ ಹೇಳಿ ಕೂಡ ಕರೆಯುವಂಥದ್ದಿದೆ. ಹಾಗಾಗಿ ಈ ದಿನ ಸಿಂಹರಾಶಿಯವರಿಗೆ ಯಾವುದೇ ಒಂದು ವ್ಯವಹಾರಗಳಲ್ಲೂ ಕೂಡ ನೀವು ನಿರೀಕ್ಷೆ ಮಾಡಿದಂಥ ಫಲಿತಾಂಶಗಳು ಸಿಕ್ಕಲ್ಲ. ನೀವು ಅಂದುಕೊಳ್ಳುವಂಥದ್ದು ಒಂದು, ಆದರೆ ಬರುವಂಥ ಫಲಿತಾಂಶವೇ ಬೇರೊಂದು ರೀತಿಯಲ್ಲಿರುತ್ತೆ. ಹಾಗಾಗಿನೇ ಎಲ್ಲದಕ್ಕೂ ಕೂಡ ಈ ದಿನ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳುವಂಥ ಮನಸ್ಸು ಮಾಡಬೇಕು. ಹೊಂದಾಣಿಕೆ ಇದೆ, ಆದರೆ ಈ ದಿನ ಕೆಲವು ಸನ್ನಿವೇಶಗಳಲ್ಲಿ ನೀವೇ ಮೊದಲು ಸೋಲ್ಬೇಕಾಗತ್ತೆ. ಇಂತಹ ಒಂದು ವಿಚಾರಗಳನ್ನು ಗಮನದಲ್ಲಿ ಇಟ್ಕೊಳ್ಳಿ. ಹಾಗೆ ಅಪೇಕ್ಷಿತ ಪ್ರಗತಿಯನ್ನು ಸಾಧಿಸಬೇಕು ಅಂತ ಹೇಳಿದ್ರೆ ಈ ದಿನ ನೀವು ಕನ್ಸಿಸ್ಟೆನ್ಸಿಯನ್ನು ಇಟ್ಕೊಳ್ಳಿ.
ಹಾಗಾಗಿ ನಿಧಾನ ಆದರೂ ಕೂಡ ನಿಮಗೆ ಒಳ್ಳೆಯ ಫಲಿತಾಂಶಗಳು ನಿಮಗೆ ಸಿಕ್ಕತ್ತೆ. ಹಾಗೆ ಉದ್ಯೋಗ ಕ್ಷೇತ್ರದಲ್ಲಿ ಹೊಸ ಪ್ರೋತ್ಸಾಹಗಳು ಸಿಕ್ಕುವಂಥದ್ದು ಕೂಡ ಇದೆ. ಮೋಟಿವೇಟ್ ಮಾಡ್ತಾರೆ, ಯಾವುದೋ ಒಂದು ಆಕರ್ಷಣೆಗೆ ಒಳಗಾಗುವಂಥದ್ದು ಈ ದಿನದಲ್ಲಿ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಗರಿಷ್ಠವಾಗಿ ಮಾಡುವಂಥ ತೀರ್ಮಾನವನ್ನು ಮಾಡ್ಕೊಳ್ತೀರಿ. ಹಾಗೆ ಕುಟುಂಬ ಸದಸ್ಯರ ಜೊತೆಯಲ್ಲಿ ಶುಭ ಕಾರ್ಯದಲ್ಲಿ ಭಾಗವಹಿಸುವಂಥದ್ದು ಅಥವಾ ಶುಭ ಕಾರ್ಯಕ್ಕೆ ಪೂರ್ವ ಸಿದ್ಧತೆಯಾಗಿ ಕೆಲವು ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಾಧ್ಯತೆಗಳು ಕೂಡ ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿಯಿಂದ ಪ್ರೀತಿಪಾತ್ರರಿಂದ ಆಶಾಭಂಗ ಆಗಬಹುದು. ಸ್ವಲ್ಪ ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಮಹಾಲಕ್ಷ್ಮಿಯನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಸಂತೋಷದ ದಿನ. ಏಕೆಂದರೆ ಚಂದ್ರ ನಿಮ್ಮ ರಾಶಿಯಲ್ಲಿದ್ದಾಗ ಬಹಳ ಕಂಫರ್ಟಬಲ್ ಆಗಿರ್ತೀರಿ ಈ ದಿನದಲ್ಲಿ. ಹಾಗೆ ಕುಟುಂಬ ಸದಸ್ಯರ ಸಹಕಾರ ಬಹಳ ಚೆನ್ನಾಗಿದೆ. ಇದರಿಂದಲೇ ನಿಮ್ಮ ಆತ್ಮವಿಶ್ವಾಸ ವೃದ್ಧಿಯಾಗುತ್ತೆ. ಕೆಲವೊಂದು ಕೆಲಸ ಕಾರ್ಯಗಳನ್ನು ಪೋಸ್ಟ್ಪೋನ್ ಮಾಡಿರುವಂಥ ವಿಚಾರಗಳನ್ನು ಈ ದಿನ ಮತ್ತೆ ಮರುಪರಿಶೀಲನೆ ಮಾಡುವಂಥ ಒಂದು ಅಗತ್ಯತೆ ಕೂಡ ಇದೆ. ಅಂಥ ಸನ್ನಿವೇಶ ಕೂಡ ಒದಗಿ ಬರ್ತಾ ಇದೆ. ಹಾಗೆ ಈ ದಿನ ವೈವಾಹಿಕ ಜೀವನದಲ್ಲಿ ಭಿನ್ನಾಭಿಪ್ರಾಯಗಳಿದ್ದರೂ ಕೂಡ ಅದನ್ನು ಬಗೆಹರಿಸ್ಕೊಳ್ತೀರಿ. ಕಷ್ಟ ಸುಖಗಳಲ್ಲಿ ಭಾಗವಹಿಸ್ತೀರಿ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಫಲಪ್ರದವಾಗಿರುವಂಥ ದಿನ. ಹಾಗೆ ಪ್ರಮುಖವಾದಂತಹ ಕೆಲಸ ಕಾರ್ಯಗಳನ್ನು ಕೈಗೊಳ್ಳಬೇಕು, ಅದಕ್ಕಾಗಿ ಒಂದು ಪೂರ್ವ ಸಿದ್ಧತೆ, ಒಂದು ಮುನ್ನುಡಿ ಬರೆಯುವಂಥದ್ದು ಇವೆಲ್ಲ ಈ ದಿನದಲ್ಲಿರುತ್ತೆ. ಹಾಗೆ ಮಕ್ಕಳ ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನವನ್ನು ಈ ದಿನ ಕೊಡ್ತೀರಿ. ಕುಟುಂಬದ ಕಡೆ ಗಮನ ಇದೆ. ಹಾಗಾಗಿನೇ ಈ ಕುಟುಂಬ ಅಂದರೆ ನಿಮಗೆ ಇಷ್ಟ. ಸೆನ್ಸ್ ಆಫ್ ರೆಸ್ಪಾನ್ಸಿಬಿಲಿಟಿ ಈ ದಿನ ಬಹಳ ವಿಚಾರಪೂರ್ವಕವಾಗಿರುತ್ತೆ. ಹಾಗೆ ಈ ದಿನ ನಿಮ್ಮ ಸ್ನೇಹಿತರ ಜೊತೆಯಲ್ಲಿ ಭೋಜನ, ಮನರಂಜನೆ, ಒಂದು ಪ್ರವಾಸ, ಪ್ರಯಾಣ ಇವೆಲ್ಲದರ ಯೋಗ ಕೂಡ ಇದೆ. ಒಟ್ಟಾರೆ ಈ ದಿನ ನಿಮಗೆ ತುಂಬ ಯಶಸ್ವಿ ದಿನ, ಸಂತೋಷದ ದಿನ. ಹಾಗೆ ಈ ದಿನದಲ್ಲಿ ನಿಮ್ಮ ಒಂದು ಕೆಲಸ ಕಾರ್ಯಗಳನ್ನು ಸಾಕಾರಗೊಳಿಸಬೇಕು ಅಂತ ಹೇಳಿದ್ರೆ 4 ಜನರಿಗೆ ಉದ್ಯೋಗದ ಅವಕಾಶಗಳನ್ನು ಕಲ್ಪಿಸಬೇಕು. 4 ಜನರಿಗೆ ನಿಮ್ಮಿಂದ ಸಪೋರ್ಟ್ ಆಗಬೇಕು. ಹಾಗೆ ಈ ಓದುವಂಥ ವಿದ್ಯಾರ್ಥಿಗಳಿಗಾಗಲಿ ಅಥವಾ ವಿದೇಶ ಪ್ರಯಾಣ ಮಾಡುವಂಥ ವಿದ್ಯಾರ್ಥಿಗಳಿಗಾಗಲಿ ಈ ದಿನ ಸ್ವಲ್ಪ ನೆರವನ್ನು ನೀಡುವಂಥದ್ದು, ಅವರಿಗೆ ಒಂದು ರೀತಿಯಲ್ಲಿ ಭಾವನಾತ್ಮಕವಾದಂಥ ಬೆಂಬಲ ನೀಡುವಂಥ ಅಗತ್ಯತೆ ಕೂಡ ಇದೆ. ಅಂಥ ಒಂದು ಸನ್ನಿವೇಶ ಈ ದಿನ ಬರುತ್ತೆ. ಅದನ್ನು ಚೆನ್ನಾಗಿ ನಿಭಾಯಿಸ್ತೀರಿ. ಒಟ್ಟಾರೆ ನಿಮ್ಮ ಹಣಕಾಸಿನ ಪರಿಸ್ಥಿತಿ ಚೆನ್ನಾಗಿರುತ್ತೆ. ಅದನ್ನು ಗಮನದಲ್ಲಿಟ್ಕೊಂಡು ನಿಮ್ಮ ಕಮಿಟ್ಮೆಂಟ್ಗೆ ಮುಂದಾಗಿ, ಒಳ್ಳೆಯದಾಗತ್ತೆ. ವಿಷ್ಣು ಸ್ತೋತ್ರವನ್ನು ಹೇಳ್ಕೊಳ್ಳಿ, ವಿಷ್ಣು ಸಹಸ್ರನಾಮ ಪಾರಾಯಣ ಮಾಡಿ. ಹಾಗೆ ಈ ದಿನ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ವ್ಯಯಸ್ಥಾನದಲ್ಲಿ ಚಂದ್ರ ಇದ್ದಾನೆ. 12ನೇ ಮನೆಯಲ್ಲಿ ಚಂದ್ರ. ಹಾಗಾಗಿನೇ ಮನಸ್ಸಿಗೆ ಸ್ವಲ್ಪ ಕಿರಿಕಿರಿಗಳು ಉಂಟಾಗುವಂಥದ್ದು ಕೂಡ ಇದೆ. ಅದರಲ್ಲೂ ಬಂಧುಗಳ ಜೊತೆಯಲ್ಲಿ ವಿನಾಕಾರಣ ವಿವಾದಗಳು ಉಂಟಾಗುವಂಥದ್ದು ಇದೆ. ಯಾವುದೋ ಒಂದು ಆಸ್ತಿ ತಗಾದೆ, ಯಾವುದೋ ಒಂದು ಬೇಡದ ವಿಚಾರ ಈ ದಿನ ಈ ಕಿರಿಕಿರಿಗೆ ಕಾರಣವಾಗುವಂಥದ್ದು. ಹಾಗಾಗಿ ನೀವು ಎಷ್ಟೇ ಒಳ್ಳೆಯ ಕೆಲಸವನ್ನು ಮಾಡಿದರೂ ಕೂಡ ಅದರಲ್ಲಿ ಏನೋ ಒಂದು ಲೋಪವನ್ನು ಹುಡುಕುವಂಥದ್ದು ಇದೆ. ಹಾಗಾಗಿನೇ ಈ ದಿನ ನಿಮ್ಮ ಮನಸ್ಸಿಗೆ ಸ್ವಲ್ಪ ಆಘಾತವನ್ನು ತರುವಂಥದ್ದು, ಹಾಗೆ ಭಾರಿ ನಿರಾಸೆಯನ್ನು ತರುವಂಥ ಸಾಧ್ಯತೆಗಳು ಕೂಡ ಇದೆ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿರುವಂಥವ್ರಿಗೆ ಸ್ಥಾನ ಚಲನೆಯ ಸೂಚನೆಗಳು ಇರುವಂಥದ್ದು ಇದೆ. ಎಲ್ಲೋ ಒಂದು ಕಡೆ ಸ್ಥಾನ ಪಲ್ಲಟ ಆಗುತ್ತೆ. ಎಲ್ಲೋ ಒಂದು ಕಡೆ ನಿಮಗೆ ಒಂದು ಡೆಪ್ಯುಟೇಷನ್ ಆಗ್ಬೋದು, ಅಥವಾ ಒಂದು ಟ್ರಾನ್ಸ್ಫರ್ ಆಗ್ಬೋದು, ಅಥವಾ ನಿಮ್ಮ ಒಂದು ಜವಾಬ್ದಾರಿಯಿಂದ ಈ ದಿನದಲ್ಲಿ ನೀವು ಪರಿವರ್ತನೆ ಆಗುವಂಥ ಸಾಧ್ಯತೆಗಳು ಕೂಡ ಇರುತ್ತೆ. ಹಾಗೆ ಕೆಲವು ಪ್ರಮುಖ ಕಾರ್ಯಗಳು ಮುಂದೂಡಲ್ಪಡೋದ್ರಿಂದ ಮನಸ್ಸಿಗೆ ಸ್ವಲ್ಪ ಬೇಸರ ಆಗುತ್ತೆ. ಜೊತೆಗೆ ಖರ್ಚು ವೆಚ್ಚಗಳು ಕೂಡ ಹೆಚ್ಚಾಗುವಂಥದ್ದು. ಹಾಗೆ ಒಂದು ಸಣ್ಣ ಬದಲಾವಣೆ ಈ ದಿನ ಇಡೀ ದಿನದ ಒಂದು ಸಮಯವನ್ನು ತಿಂದು ಹಾಕಿಬಿಡುತ್ತೆ. ಹಾಗಾಗಿನೇ ಈ ದಿನ ಯಾವುದೇ ಒಂದು ಒಳ್ಳೆಯ ಕೆಲಸವನ್ನು ಮಾಡಲಿಕ್ಕೂ ನಿಮಗೆ ಮನಸ್ಸಿಲ್ಲ, ಒಂದು ಅವಕಾಶ ಕೂಡ ಇಲ್ಲ, ಸಮಯವೂ ಇಲ್ಲ. ಹಾಗೆ ಈ ದಿನ ಬೇರೆಯವರಿಗೆ ಸಹಾಯ ಮಾಡುವಂಥ ಸಂದರ್ಭದಲ್ಲಿ ನಿಮ್ಮ ಕೆಲಸದ ಬಗ್ಗೆ ಎಚ್ಚರ ಇರಲಿ. ನಿಮ್ಮ ಇತಿಮಿತಿಯನ್ನು ಜ್ಞಾಪಕದಲ್ಲಿ ಇಟ್ಕೊಂಡು ಮುಂದುವರಿಯಿರಿ. ಹಾಗೆ ವಿಶೇಷವಾಗಿ ಕುಟುಂಬ ಸದಸ್ಯರ ಸಹಕಾರ ಈ ದಿನ ಸ್ವಲ್ಪ ಮಟ್ಟಿಗೆ ನಿಮಗೆ ಅನುಕೂಲಕರವಾಗಿರುತ್ತೆ. ಯಾರಿಗೆ ಈ ಸಹಕಾರವನ್ನು ಪಡ್ಕೊಳ್ಬೇಕು ಅಂತ ಹೇಳಿ ಪ್ರಯತ್ನ ಪಡ್ತಿರೋ ಅಲ್ಲಿ ಸ್ವಲ್ಪ ಮಟ್ಟಿನ ಒಂದು ಪ್ರಗತಿಯನ್ನು ಕಾಣುವಂಥ ಸಾಧ್ಯತೆಗಳಿದೆ. ಒಟ್ಟಾರೆ ಕಷ್ಟಪಟ್ಟರೆ ಈ ದಿನ ನಿಮಗೆ ಫಲ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಲಕ್ಷ್ಮೀ ವೆಂಕಟೇಶ್ವರ ಸ್ವಾಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ
ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಲಾಭಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಕೆಲಸ ಕಾರ್ಯಗಳಲ್ಲಿ ಹೆಚ್ಚು ಪ್ರಗತಿ ಇದೆ. ಈ ಪ್ರಗತಿ ಆದಂತೆ ನಿಮ್ಮ ಆತ್ಮವಿಶ್ವಾಸ ಕೂಡ ವೃದ್ಧಿಯಾಗುತ್ತೆ. ಹಾಗೆ ಈ ದಿನ ನಿಮಗೆ ಯಾವುದೇ ಕೆಲಸ ಕಾರ್ಯಗಳನ್ನು ಮಾಡುವಂಥ ಸಂದರ್ಭದಲ್ಲಿ ಬೇಕಾದಂಥ ಬೆಂಬಲವನ್ನು ಕೊಡುವಂಥ ಬಂಧುಗಳಿದ್ದಾರೆ, ಮಿತ್ರರು ಸಿಗ್ತಾರೆ ಈ ದಿನದಲ್ಲಿ. ಇನ್ನು ವೈವಾಹಿಕ ಜೀವನದಲ್ಲಿ ಇರುವಂಥ ಭಿನ್ನಾಭಿಪ್ರಾಯಗಳನ್ನು ಬಹಳ ಬೇಗ ಸರಿಪಡಿಸ್ಕೊಳ್ತೀರಿ. ಅದಕ್ಕಾಗಿ ನಿಮ್ಮ ಮನಸ್ಸು ಹಾತೊರಿತಾ ಇರುತ್ತೆ. ಹಾಗಾಗಿ ಈ ಗುರು ಹಿರಿಯರ ಸಮ್ಮುಖದಲ್ಲಿ ಇಂತಹ ಸಮಸ್ಯೆಗಳನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗೆ ಈ ದಿನದಲ್ಲಿ ವ್ಯಾಪಾರದಲ್ಲಿ, ಉದ್ಯೋಗದಲ್ಲಿ ಕೆಲವು ಸಣ್ಣ ಪುಟ್ಟ ಬದಲಾವಣೆಗಳಾಗುತ್ತೆ. ಈ ಬದಲಾವಣೆಗಳೇ ನಿಮಗೆ ಸಮಸ್ಯೆಯನ್ನು ತರುವಂಥದ್ದು. ಹಾಗಾಗಿ ಈ ಸಮಸ್ಯೆಯ ಜೀವನ ಅನ್ನುವಂಥದ್ದು ಇನ್ನೂ ಸ್ವಲ್ಪ ದಿನ ನೀವು ಅನುಭವಿಸಬೇಕಾಗತ್ತೆ. ಹಾಗೆ ಈ ಅಪರೂಪದ ಆಹ್ವಾನಗಳು ಬಂದಾಗ ಅದನ್ನು ಪುರಸ್ಕರಿಸುವಂಥದ್ದು ನಿಮ್ಮ ಒಂದು ಸ್ವಭಾವ. ಹಾಗಾಗಿನೇ ಈ ದಿನ ಬಂಧುಗಳೋ ಮಿತ್ರರೋ ನಿಮ್ಮ ಒಂದು ಜಾಗಕ್ಕೆ ಅಥವಾ ನೀವು ಇರುವಂಥ ಮನೆಗೆ ಬರುವಂಥ ಸಾಧ್ಯತೆಗಳು ಕೂಡ ಇದೆ. ಹಾಗೆ ಈ ದಿನ ಅತ್ಯಂತ ಎಚ್ಚರಿಕೆಯಿಂದ ಇರಬೇಕಾದಂತಹ ಸನ್ನಿವೇಶ ಅಂತ ಹೇಳಿದ್ರೆ ಯಾವುದೇ ಸ್ತ್ರೀಯರ ಜೊತೆಯಲ್ಲಿ ನಡೆಸುವಂಥ ಮಾತುಕತೆಯ ಸಂದರ್ಭದಲ್ಲಿ. ಹಾಗಾಗಿ ನಿಮ್ಮ ಇತಿಮಿತಿ, ನಿಮ್ಮ ಚೌಕಟ್ಟಿನೊಳಗೆ ಈ ದಿನದ ವ್ಯವಹಾರಗಳು ಇರಬೇಕಾಗತ್ತೆ. ಹಾಗೆ ಕೆಲವೊಂದು ಪ್ರಮುಖವಾದಂತಹ ದಾಖಲೆ ಪತ್ರಗಳಿರ್ಬೋದು, ಈ ಹಣದ ಲೆಕ್ಕಾಚಾರ ಇರ್ಬೋದು, ಸ್ವಲ್ಪ ಎಚ್ಚರಿಕೆಯಿಂದ ಮಾಡಿ. ಈ ವಿಚಾರಗಳೇ ಈ ದಿನ ನಿಮಗೆ ಬಾಧೆಗೆ ಒಳಗಾಗುವಂಥದ್ದು. ಹಾಗೆ ಅಮೂಲ್ಯ ವಸ್ತುಗಳನ್ನು ಕಳ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಜಾಗ್ರತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿ. ಹಾಗೆ ಭಕ್ತಿಯಿಂದ ಶ್ರೀರಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ರಾಮನಾಮ ಜಪ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇದ್ದಾನೆ. ಇದು ಕರ್ಮಸ್ಥಾನ. ಹಾಗಾಗಿನೇ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗೆ ಸಂಪೂರ್ಣವಾದಂಥ ತೃಪ್ತಿ ಇದೆ. ಆದರೆ ಅದರಿಂದ ಬರುವಂಥ ಫಲಿತಾಂಶ ಅಷ್ಟಕ್ಕಷ್ಟೇ. ಆದರೆ ತೃಪ್ತಿಯಂತೂ ಈ ದಿನ ಬಹಳ ವಿಶೇಷವಾಗಿ ಸಿಕ್ಕತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಸಹಕಾರದಿಂದ ಒಳ್ಳೆಯ ಕೆಲಸಗಳನ್ನು ಮಾಡ್ತೀರಿ. ಅವರ ಸಲಹೆಯಂತೆ ಈ ದಿನ ನೀವು ಒಂದು ಕ್ರಮವನ್ನು ಅನುಸರಣೆ ಮಾಡುವಂಥದ್ದು ಕೂಡ ಇದೆ. ಹಾಗಾಗಿ ಈ ಉದ್ಯೋಗ ಕ್ಷೇತ್ರದಲ್ಲಾಗಲಿ, ವ್ಯಾಪಾರದ ಕ್ಷೇತ್ರದಲ್ಲಾಗಲಿ ನಿಮ್ಮ ಕಾರ್ಯಕ್ಷಮತೆಯಿಂದ ಈ ದಿನ ನಿಮಗೆ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಳ್ಳುವಂಥದ್ದು ಕೂಡ ಇರುತ್ತೆ. ಒಟ್ಟಾರೆ ಈ ದಿನದ ಪ್ರಯತ್ನಗಳು ತುಂಬ ಯಶಸ್ವಿಯಾಗುತ್ತೆ. ಹಾಗೆ ಪ್ರಮುಖ ವ್ಯಕ್ತಿಗಳ ಜೊತೆಯಲ್ಲಿ ಒಂದು ಸಂಪರ್ಕವನ್ನು ಸಾಧಿಸ್ಕೊಳ್ಳುವಂಥದ್ದು ಇದೆ. ಕಮ್ಯುನಿಕೇಷನ್ ಚೆನ್ನಾಗಿದೆ. ಹಾಗಾಗಿನೇ ಗಣ್ಯರಿಂದ ಸಹಾಯ ಸಹಕಾರಗಳನ್ನು ಪಡ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ಯಶಸ್ವಿಯಾಗುತ್ತೆ. ಹಾಗೆ ವ್ಯಾಪಾರದಲ್ಲಿ ನಿಮ್ಮ ನಿರೀಕ್ಷೆಗಳು ನಿಜವಾಗುತ್ತೆ. ನೀವು ಅಂದುಕೊಂಡಂತಹ ಕೆಲಸಗಳನ್ನು ಮಾಡಿಬಿಡ್ತೀರಿ. ಇದು ನಿಮ್ಮಲ್ಲಿರುವಂಥ ಒಂದು ವಿಶೇಷ ಬುದ್ಧಿವಂತಿಕೆಗೆ ಹಾಗೆ ಧೈರ್ಯಕ್ಕೆ ಸಂದಂಥ ಒಂದು ಗೌರವ. ಇನ್ನು ಬಹಳ ವಿಶೇಷತೆ ಅಂತ ಹೇಳಿದ್ರೆ ಈ ದಿನ ನಿಮ್ಮ ಗುರು ಹಿರಿಯರನ್ನು ಭೇಟಿ ಮಾಡ್ತೀರಿ. ಬಹಳ ದಿನಗಳ ನಂತರದಲ್ಲಿ ಈ ಗುರುಗಳ ಸ್ಮರಣೆ ಮಾಡುವಂಥದ್ದು, ಅವರ ದರ್ಶನ ಮಾಡುವಂಥ ಒಂದು ವಿಶೇಷ ಸೌಭಾಗ್ಯ ನಿಮಗೆ ಒದಗಿ ಬರುತ್ತೆ ಈ ದಿನ. ಹಾಗೆ ವ್ಯವಹಾರಗಳಲ್ಲಿ ನಿಮ್ಮ ಕೆಲಸಗಳನ್ನು ಬಹಳ ಅಚ್ಚುಕಟ್ಟಾಗಿ ಮಾಡ್ತೀರಿ. ಒಂದು ಶಿಸ್ತಿದೆ, ಸಂಯಮ ಇದೆ. ಆದರೂ ಕೂಡ ಈ ದಿನದಲ್ಲಿ ದೊಡ್ಡ ಮಟ್ಟದಲ್ಲಿ ಯಾವುದೇ ಕಮಿಟ್ಮೆಂಟ್ಗೆ ಹೋಗಬೇಡಿ. ಸ್ವಲ್ಪ ಹಿಡಿತದಲ್ಲಿರಲಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಈ ದಿನ ಶ್ರೀ ಲಕ್ಷ್ಮೀ ನೃಸಿಂಹ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಹಳದಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಮನೆಯಲ್ಲಿ ನಿಮಗೆ ಆಶಾಭಂಗ ಆಗುವಂಥ ದಿನ. ನಿಮ್ಮ ಆಸೆ, ಆಕಾಂಕ್ಷೆಗಳು, ಕನಸು ಏನಿದೆ ಅದಕ್ಕೆ 100ಕ್ಕೆ 100ರಷ್ಟು ಒಪ್ಪಿಗೆ ಸಿಕ್ಕಲ್ಲ. ಅಲ್ಲೂ ಒಂದು ಕಡೆ ದೋಷವನ್ನು ಹುಡುಕುವಂಥವರು ನಿಮ್ಮ ಕುಟುಂಬದಲ್ಲೇ ಇರ್ತಾರೆ. ಹಾಗೆ ಈ ದಿನ ನಿಮಗೆ ಉಪಯೋಗ ಆಗುವಂಥ ರೀತಿಯಲ್ಲಿ ಸಮಯವನ್ನು ನೀವು ಸದ್ಬಳಕೆ ಮಾಡಿಕೊಳ್ಬೇಕು. ಹಾಗಾಗಿ ಒಂದು ಸಹಕಾರಗಳಾಗಲಿ ಅಥವಾ ನೀವು ಮಾಡಬೇಕಾಗಿರುವಂಥ ಜವಾಬ್ದಾರಿಗಳಾಗಲಿ ಸ್ವಲ್ಪ ನಿಧಾನವಾಗಿ ಈ ದಿನ ನಿಮಗೆ ಪರಿಚಯ ಆಗುತ್ತೆ. ಹಾಗೆ ಯೋಚನೆ ಮಾಡ್ತಾ ಕುಳಿತುಕೊಳ್ಳಲಿಕ್ಕೆ ಸಕಾಲ ಇದು. ಹಾಗಾಗಿ ನಿಮ್ಮ ಬಗ್ಗೆ, ನಿಮ್ಮ ಕನಸಿನ ಬಗ್ಗೆ ಸ್ವಲ್ಪ ಆಲೋಚನೆ ಮಾಡಿ. ಆದರೆ ಇಡೀ ಸಮಯವನ್ನು ಆಲೋಚನೆಗಾಗಿ ಮೀಸಲಿಡಬೇಡಿ.
ಸ್ವಲ್ಪ ಎಚ್ಚರಿಕೆಯಿಂದ ನಿಮ್ಮ ಕೆಲಸಗಳಲ್ಲೂ ಕೂಡ ನೀವು ತೊಡಗಿಸ್ಕೊಳ್ಬೇಕಾಗತ್ತೆ. ಹಾಗೆ ಈ ದಿನ ಕುಟುಂಬ ಸದಸ್ಯರ ಮೇಲೆ, ನಿಮ್ಮ ಸ್ನೇಹಿತರ ಮೇಲೆ ಹಣ ಖರ್ಚು ಮಾಡುವಂಥ ಸಾಧ್ಯತೆಗಳು ಕೂಡ ಇದೆ. ಒಟ್ಟಾರೆ ಒಳ್ಳೆಯ ಹೆಸರು ಬರಲಿ ಅಂತ ಹೇಳಿ ಹಣ ಖರ್ಚು ಮಾಡಿದ್ರೆ, ಕೆಲವರು ಆರೋಗ್ಯಪೂರ್ಣವಾದಂಥ ಬದುಕಿರಲಿ ಅಂತ ಹೇಳಿ ಹಣ ಖರ್ಚು ಮಾಡುವಂಥದ್ದು ಕೂಡ ಇರುತ್ತೆ. ಹಾಗೆ ಈ ದಿನ ಸಹೋದ್ಯೋಗಿಗಳು ನಿಮ್ಮ ಪರವಾಗಿರಬೇಕು, ನಿಮಗೆ ಬೆಂಬಲವನ್ನು ಕೊಡಬೇಕು. ಅದಕ್ಕಾಗಿಯೇ ಅವರ ಜೊತೆಗಿನ ಮಾತುಕತೆಗಳು ಬಹಳ ಆಕರ್ಷಣೀಯವಾಗಿರಲಿ, ಮಾತು ಮೃದುವಾಗಿರಲಿ, ಅಷ್ಟೇ ವಿಚಾರಪೂರಿತವಾಗಿರಲಿ. ಹಾಗೆ ಈ ದಿನ ಯಾವುದೇ ಒಂದು ಪರಿಸ್ಥಿತಿಯನ್ನು ಸರಿಯಾಗಿ ಪರಿಶೀಲನೆ ಮಾಡಿ ಮುಂದುವರಿಬೇಕು. ಎಲ್ಲವನ್ನು ಕೂಡ ಕುರುಡಾಗಿ ನಂಬಬೇಡಿ. ಹಾಗೆ ಈ ದಿನದಲ್ಲಿ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ಬೇಡಿಕೆಗಳೇನಿದೆ ಅದನ್ನು ನೀವು ಫುಲ್ಫಿಲ್ ಮಾಡುವಂಥ ಒಂದು ಪ್ರಯತ್ನವನ್ನು ಕೂಡ ಮಾಡಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ನೀಲಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 3. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ಅದರಲ್ಲೂ ಈ ದಿನ ನೀವು ಕೈಗೊಳ್ಳುವಂಥ ಕೆಲಸ ಕಾರ್ಯಗಳು, ನಿಮ್ಮ ಚಟುವಟಿಕೆಗಳು ಸ್ವಲ್ಪ ಹಿನ್ನಡೆಯನ್ನು ಅನುಭವಿಸುತ್ತೆ. ಹಾಗೆ ಸರಿಯಾದ ಜವಾಬ್ದಾರಿ ಯಾವುದು ಅಂತ ಹೇಳಿ ತಿಳ್ಕೊಳ್ಳೋದ್ರಲ್ಲೇ ಈ ದಿನ ಹೆಚ್ಚು ಸಮಯವನ್ನು ವಿನಿಯೋಗ ಮಾಡಿಬಿಡ್ತೀರಿ. ಹಾಗಾಗಿ ಈ ಸಮಯದ ವ್ಯರ್ಥತೆ ಬಹಳ ಬೇಗ ನಿಮಗೆ ತ್ರಾಸವನ್ನು ಕೊಡುತ್ತೆ, ಪಶ್ಚಾತ್ತಾಪವನ್ನು ತರುತ್ತೆ. ಇನ್ನು ನಿಮ್ಮ ಕುಟುಂಬ ಸದಸ್ಯರ ಮೇಲೆ ಎಲ್ಲ ಒಂದು ಕಡೆ ಹಿಡಿತ ಸಾಧಿಸಲಿಕ್ಕೆ ಹೋಗ್ತೀರಿ. ಅವರನ್ನು ಕಂಟ್ರೋಲ್ ಮಾಡಬೇಕು, ಅವರನ್ನು ನಿಯಂತ್ರಣ ಮಾಡಬೇಕು ಅನ್ನುವಂಥ ಪ್ರಯತ್ನ ಏನಿದೆ ಅದು ನಿಮಗೆ ಭಾರಿ ಕಿರಿಕಿರಿಯನ್ನು ತರುತ್ತೆ. ಹಾಗೆ ಈ ದಿನ ತುಂಬ ಶ್ರಮಪಟ್ಟರೆ ಒಳ್ಳೆಯ ಫಲಗಳಿದೆ. ಹಾಗಾಗಿನೇ ಶ್ರಮದಾಯಕವಾದಂಥ ದಿನ. ಜೊತೆಗೆ ಕೆಲವು ವ್ಯಾಪಾರ ವ್ಯವಹಾರಗಳಲ್ಲಿ ತ್ವರಿತವಾದ ನಿರ್ಧಾರಗಳನ್ನು ಕೈಗೊಳ್ಳುವಂಥ ದಿನ ಕೂಡ. ಹಾಗಾಗಿ ಸೋಮಾರಿ ಆಗದೆ ಈ ದಿನದಲ್ಲಿ ಕೆಲಸಗಳನ್ನು ನಿರ್ವಹಣೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನದಲ್ಲಿ ಯಾವುದೇ ಒಂದು ತೀರ್ಮಾನವನ್ನು ತೆಗೆದುಕೊಳ್ಳುವಂಥ ಸಂದರ್ಭದಲ್ಲೂ ಸಂಬಂಧಪಟ್ಟವರ ಜೊತೆಯಲ್ಲಿ ಚರ್ಚೆ ಮಾಡಿ. ಹಾಗೆ ನಿಮ್ಮ ಸಂಗಾತಿ, ನಿಮ್ಮ ಪ್ರೀತಿ ಪಾತ್ರರ ನೆರವನ್ನು ಪಡ್ಕೊಳ್ಳಿ, ಮಾರ್ಗದರ್ಶನವನ್ನು ಪಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಹಾಗೆ ಈ ದಿನ ನಿಮ್ಮ ಹಣಕಾಸಿನ ವಿಚಾರದಲ್ಲಿ ನೀವು ತಿಳಿಯದೇ ಮಾಡಿರುವಂಥ ಎಡವಟ್ಟುಗಳೇನಿದೆ ಅಥವಾ ಈ ತೀರ್ಮಾನ ತೆಗೆದುಕೊಳ್ಳೋದ್ರಲ್ಲಿ ಎಡವಿರುವಂಥ ಸನ್ನಿವೇಶಗಳೇನಿದೆ ಅದನ್ನು ಸರಿಪಡಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಕೂಡ ನಿಮ್ಮಿಂದ ಆಗತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ದುರಸ್ತಿ ಕೆಲಸ, ರಿಪೇರಿ ಕೆಲಸಗಳೇ ಜಾಸ್ತಿ ಇರುವಂಥದ್ದು. ಜೊತೆಗೆ ಮನೆಯಲ್ಲಿರುವಂಥ ಪರಿಸ್ಥಿತಿ ಏನಿದೆ ಅದು ನಿಮಗೆ ಸ್ವಲ್ಪ ಅಸಮಾಧಾನವನ್ನು ತರುವಂಥದ್ದು. ಹಾಗಾಗಿನೇ ಸ್ವಲ್ಪ ಹೊಂದಾಣಿಕೆ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡ್ತಾಯಿರಿ. ಹಾಗೆ ಭಕ್ತಿಯಿಂದ ಆಂಜನೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ, ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ. ಈ ದಿನ ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೇಸರಿ, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂಥ ದಿನ. ಹಾಗಾಗಿನೇ ಈ ದಿನ ಸುಖ, ಶಾಂತಿ, ಸಮೃದ್ಧಿಗಳಿರುತ್ತೆ. ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ವಿಶೇಷ ಬೇಡಿಕೆಗಳನ್ನು ಈಡೇರಿಸುವಂಥ ಒಂದು ಪ್ರಯತ್ನ ಕೂಡ ಇದೆ. ಹಾಗೆ ಯಾವುದೇ ಒಂದು ಕೆಲಸ ಕಾರ್ಯಗಳನ್ನು ಪೂರ್ಣಗೊಳಿಸಬೇಕು ಅನ್ನುವಂಥ ಒಂದು ಹಠದ ಸ್ವಭಾವ ಇದೆ. ಅದಕ್ಕಾಗಿಯೇ ಕೊನೆಗೆ ನಿಮಗೆ ಬೇಕಾಗಿರುವಂಥ ಹಣದ ನೆರವಾಗಲಿ ಅಥವಾ ನೈತಿಕ ಬೆಂಬಲವಾಗಲಿ ನಿಮಗೆ ಸಿಕ್ಕುವಂಥದ್ದು ಕೂಡ ಇದೆ. ಹಾಗೆ ವೈವಾಹಿಕ ಜೀವನದಲ್ಲಿ ಈ ದಿನ ನಿಜವಾಗಿಯೂ ಸುಂದರವಾಗಿರುವಂಥ ದಿನ. ನಿಮ್ಮ ಕಷ್ಟ ಸುಖಗಳನ್ನು ನಿಮ್ಮ ಸಂಗಾತಿಯ ಜೊತೆ ಹಂಚಿಕೊಳ್ತೀರಿ. ಹಾಗೆ ಈ ದಿನ ಒಂದು ಅದ್ಭುತವಾದಂಥ ದಿನವನ್ನಾಗಿ ಪರಿವರ್ತನೆ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಇರುವಂಥ ದಿನ. ಅದನ್ನು ಪೂರ್ಣವಾಗಿ ಬಳಸ್ಕೊಳ್ಳಿ. ಇನ್ನು ಈ ದಿನ ಆಸುಪಾಸಿನ ಜನರಿಂದ ಪ್ರಭಾವಿತರಾಗ್ತೀರಿ. ಅವರ ಇನ್ಫ್ಲೂಯೆನ್ಸ್ ಈ ದಿನ ಬಹಳಷ್ಟು ಮಟ್ಟಿಗೆ ನಿಮಗೆ ಇರುತ್ತೆ. ಹಾಗೆ ಈ ದಿನ ಕೆಲವೊಂದು ದಾಖಲೆ ಪತ್ರಗಳ ಬಗ್ಗೆ, ಕೆಲವು ಒಡವೆ ವಸ್ತ್ರಗಳ ಬಗ್ಗೆ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಎಲ್ಲೋ ಇಟ್ಟು ಎಲ್ಲೋ ಹುಡುಕುವಂಥದ್ದು, ಎಲ್ಲೋ ಮರೆಯುವಂಥದ್ದು ಈ ದಿನ ಆಗುತ್ತೆ. ಸ್ವಲ್ಪ ಎಚ್ಚರಿಕೆ. ನಿಮ್ಮ ಮನೆಯಲ್ಲಿ ಆಗಬೇಕಾಗಿರುವಂತಹ ಕೆಲಸ ಕಾರ್ಯಗಳು, ಶುಭ ಕಾರ್ಯಗಳು, ಇದ್ರ ಬಗ್ಗೆ ಒಂದು ಮಾತುಕತೆ ನಡೆಯುವಂಥದ್ದು ಅಥವಾ ಒಂದು ಪೂರ್ವ ಸಿದ್ಧತೆಯನ್ನು ಮಾಡಿಕೊಳ್ಳುವಂಥದ್ದು ಈ ದಿನ ಇರುತ್ತೆ. ಹಾಗೆ ಈ ದಿನ ನಿಮ್ಮ ಸಂಗಾತಿ, ಪ್ರೀತಿ ಪಾತ್ರರ ವಿಚಾರದಲ್ಲಿ ಯಾವುದೇ ಒಂದು ಕೆಲಸವನ್ನಾಗಲಿ ಯಾವುದೇ ವಿಚಾರವನ್ನಾಗಲಿ ಕೆದಕಬೇಡಿ. ಹಾಗಾಗಿ ಈ ಪೋಸ್ಟ್ಮಾರ್ಟಮ್ ಮಾಡುವಂಥ ಕೆಲಸವನ್ನು ಬಿಟ್ಟುಬಿಡಿ. ಈ ದಿನ ಮನಸ್ಸಿಗೆ ಸಮಾಧಾನ ಇರುತ್ತೆ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ದತ್ತಾತ್ರೇಯ ಸ್ತೋತ್ರವನ್ನು ಹೇಳ್ಕೊಳ್ಳಿ. ನಿಮ್ಮ ನೆಚ್ಚಿನ ಗುರುಗಳ ದರ್ಶನ ಮಾಡಿಕೊಳ್ಳಿ,
ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.